ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸುಮಾರು ದಿನಗಳ ನಂತರ ಅಥವಾ ತಿಂಗಳುಗಳ ನಂತರ ಡಾಕ್ಟರ್ ಹಿತ್ಲಮನಿ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಚರ್ಚೆಯ ವಿಷಯ ಆಲಿಕಲ್ಲು ಮಳೆ, ಹೇಲ್ ಸ್ಟಾರ್ಮ್. ಇದು ನೈಸರ್ಗಿಕವಾದ ಸಮಸ್ಯೆ. ಅದು ಬರಲಾರ್ದಂಗೆ ತಡೆಯೋ ಶಕ್ತಿ ಅಂತೂ ನಮಗಿಲ್ಲ. ಅದು ಬೇಕಂದರೆ ಬರ್ತದೆ, ಇಲ್ಲ ಅನ್ನೋದಿಲ್ಲ ಅಷ್ಟೇ. ಆದರೆ ಅದರಿಂದ ನಾವು ಹೇಗೆ ಪಾರಾಗಬಹುದು, ಪೂರ್ತಿ ಅಲ್ಲ ಅಂದರೂ ಅದರಿಂದ ನಾವು ಮಿಟಿಗೇಷನ್ ಅಥವಾ ಅದರಿಂದ ಆಗುವ ಹಾನಿಯನ್ನು ತಪ್ಪಿಸೋದು ಹೇಗೆ, ಅದಕ್ಕೇನಾದ್ರು ಉಪಾಯಗಳಿದೆಯಾ, ಅಥವಾ ಅದಕ್ಕಿಂತ ಮೊದಲೇ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಯಾವ ಪ್ರಮಾಣಕ್ಕೆ ಬರುತ್ತೆ, ಅದರಿಂದ ಬೆಳೆಗಳಿಗೆ ಯಾವ ಬೆಳೆಗಳಲ್ಲಿ ಯಾವ ರೀತಿಯಲ್ಲಿ ಹಾನಿಯಾಗತ್ತೆ, ಈ ಥರ ಎಲ್ಲ ವಿಷಯವನ್ನು ಇವತ್ತಿನ ಕಂತಲ್ಲಿ ಚರ್ಚೆ ಮಾಡೋಣ. ಬನ್ನಿ ಡಾಕ್ಟರ್ ಹಿತ್ಲಮನಿ ಸರ್ನ ಭೇಟಿಯಾಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಈ ಆಲಿಕಲ್ಲು ಮಳೆ ಹೇಳೋದು ಏನಿದೆ, ಹಂಗೆ ಕೇಳಿದರೆ ಅಪರೂಪದ ವಿದ್ಯಮಾನ, ತೀರಾ ಅಂಥ ಕಾಮನ್ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಮುಂದೆ ಚರ್ಚೆ ಮಾಡೋಣ. ಎಲ್ಲ ಭಾಗಗಳಲ್ಲಿ ಅಷ್ಟು ಸಾಮಾನ್ಯ ಅಲ್ಲ. ನಮ್ಮ ಮಲೆನಾಡಲ್ಲಂತೂ ನಾವು ನೋಡಿದ್ದು ಭಾಳ ಕಡಿಮೆ. ಅಪರೂಪ ಆಲಿಕಲ್ಲು ಬಿತ್ತು ಅಂದರೆ ಹೊರಗೆ ಓಡೋಗ್ತಿದ್ವಿ ಅದನ್ನ ಹೆಕ್ಕಂಬರಕ್ಕೆ, ಅದು ಭಾಳ ಕಡಿಮೆ. ಕೆಲವು ಭಾಗದಲ್ಲಿ ವಿಪರೀತ ಆಗುತ್ತೆ, ಅದೆಲ್ಲ ಚರ್ಚೆ ಮಾಡೋಣ. ಸರ್, ಈಗ ಮೂಲತಃ ನಾವು ಆಲಿಕಲ್ಲು ಮಳೆ ಅಂದರೆ ಏನು? ಆಲಿಕಲ್ಲು ಗೊತ್ತು, ಆಕಾಶದಲ್ಲಿ ಆಗೋದು. ಏನು ಹಂಗಂದ್ರೆ ಏನು? ಆಲಿಕಲ್ಲು ಮಳೆ ಅಂದ್ರೆ ಏನು? ಆಲಿಕಲ್ಲು ಮಳೆ ಅಂತಂದ್ರೆ ಮಳೆಯ ಜೊತೆಗೆ ಆಲಿಕಲ್ಲುಗಳು ಸೇರ್ಕೊಂಡು ಕೆಳಗಡೆ ಬೀಳ್ತಿವೆ. ಓಕೆ. ಬರೀ ಮಳೆ ಒಂದೇ ಅಲ್ಲ, ಅಂದ್ರೆ ನೀರು ಒಂದೇ ಅಲ್ಲ. ಅವಾಗ ಸಣ್ಣ ಸಣ್ಣ ಕಲ್ಲುಗಳು ಅಂದ್ರೆ ಘನೀಕೃತವಾದ ಐಸ್ ಹರಳುಗಳು ಸಹ ಬೀಳ್ತವೆ. ಹೇಲ್ ಸ್ಟಾರ್ಮ್ಸ್ ಅಂತ ಹೇಳ್ತಾರೆ, ಅಥವಾ ಆಲಿಕಲ್ಲು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅವು ಸಮೇತ ಬೀಳ್ತವೆ. ಆನೆಕಲ್ಲು ಅಂತ ಹೇಳ್ತಾರೆ, ಆಲಿಕಲ್ಲು ಅಂತ ಹೇಳ್ತಾರೆ. ಆನೆಕಲ್ಲು, ಆನೆಕಲ್ಲು ಅಂತ ಹೇಳ್ತಾರೆ. ಅದಕ್ಕೆ ಅವು ಬಿದ್ದಾಗ ಅದಕ್ಕೆ ಅದು ಆಣೆಕಲ್ಲು ಅಥವಾ ಆಲಿಕಲ್ಲು ಮಳೆ ಆಗುತ್ತೆ. ಅದು ಎಲ್ಲಿಂದ ಬರ್ತದೆ, ಹೆಂಗೆ ಈಗ ಹೇಗೆ ತಯಾರಾಗುತ್ತೆ, ಅಥವಾ ಎಲ್ಲಿ ಯಾವ ತರದ ಮೋಡ ಇದ್ದಾಗ ಅದರ ರಿಕ್ವೈರ್ಮೆಂಟ್ ರಿಕ್ವಿಸಿಟ್? ಆಲಿಕಲ್ಲುಗಳು ಉತ್ಪತ್ತಿ ಆಗೋದು ಮೋಡದಲ್ಲಿ ಮೇಲೆ, ಅಂದ್ರೆ ಆಕಾಶದಲ್ಲಿ. ಯಾಕಂದ್ರೆ ಅವು ಆಲಿಕಲ್ಲು ಮೂಲತಃ ವಾಟರ್ದಿಂದ ಉಂಟಾಗಿದ್ದು, ಅದು ನೀರಿನ ಅಂಶಗಳಿಂದ ಅಥವಾ ನೀರಿನ ಪಾರ್ಟಿಕಲ್ ದಿಂದ ಉಂಟಾಗಿದ್ದು. ಅದು ಉಂಟಾಗ್ಬೇಕಂದ್ರೆ ನೋಡಿ, ಯಾವುದೇ ಒಂದು ಪದಾರ್ಥ ಅದು ಘನೀಕೃತವಾಗ್ಬೇಕಂತಂದ್ರೆ ತುಂಬಾ ಎತ್ತರವಾದ ಹೈಟ್ ಅಲ್ಲಿ ಇರ್ಬೇಕು. ಅಂದ್ರೆ ಉಷ್ಣತೆ ಬಹಳ ಕಡಿಮೆ. ಉಷ್ಣತೆ ಎಲ್ಲಿ ಅವು ಉತ್ಪತ್ತಿ ಆಗ್ತಿವೆ ಅಲ್ಲ, ಆ ಭಾಗದಲ್ಲಿ ಉಷ್ಣತೆ ಕಡಿಮೆ ಇರಬೇಕು. ಸರಿಸುಮಾರು -20 - -40 ಡಿಗ್ರಿವರೆಗೂ ಇರ್ತದೆ. ಆ ರೀತಿ ಆಗುತ್ತೆ. ಅದು ಸರಿಸುಮಾರು ಅದು ಯಾವ ಹೈಟ್ ಅಲ್ಲಿ ಶುರುವಾಗುತ್ತೆ ಅಂತಂದ್ರೆ 20 - 25 ಸಾವಿರ ಅಡಿಯಲ್ಲಿ, ಭೂಮಿಯಿಂದ 20 - 25 ಸಾವಿರ, ಸಮ್ ಟೈಮ್ಸ್ ಅದು 30,000 ಅಡಿವರೆಗೂ ಹೋಗುತ್ತೆ ಈ ಹೈಟ್ ಅಲ್ಲಿ. ಬಟ್ ಸಾಮಾನ್ಯ ನಮ್ಮ ಸುಲಭ ಅರ್ಥ ಆಗ್ಬೇಕಂದ್ರೆ ಒಂದು 8 ರಿಂದ 10 ಕಿಲೋಮೀಟರ್ ಮೇಲೆ, 8-10 ಕಿಲೋಮೀಟರ್ ಮೇಲೆ. ಹೌದು, ನಮ್ಮ ವಿಮಾನ ಹಾರಿ ಹೋಗುವ ರೇಂಜ್ ಆ ರೀತಿ ನೋಡಿ. ವಿಮಾನ ಹಾರಿ ಹೋಗೋದು ಇನ್ನು ಮೇಲೆ ಹೋಗುತ್ತೆ. ವಿಮಾನ 32,000 ಮೀಟರ್, ಸುಮಾರು 20 - 25 ಸಾವಿರ ಅಡಿಯಲ್ಲಿ ಜಾಸ್ತಿ ಆಲಿಕಲ್ಲುಗಳು ಉತ್ಪತ್ತಿ ಆಗ್ತವೆ. 6 ರಿಂದ 8 ಕಿಲೋಮೀಟರ್ ಉತ್ಪತ್ತಿ ಆಗ್ತದೆ. ಮತ್ತೆ ಅಲ್ಲ, ಈಗ ಸಾಮಾನ್ಯ ಮೋಡಗಳು ಎಲ್ಲ ಅಷ್ಟೇ ಎತ್ತರದಲ್ಲಿ ಇರ್ತವೆ? ಇಲ್ಲ. ಅನೇಕ ಮೋಡಗಳು ಕೆಳಮಟ್ಟದಲ್ಲಿ ಇರ್ತವೆ. ಇನ್ನು ಕೆಲವುಗಳು ಈ ರೇಂಜ್ ಬಿಟ್ಟು ಮೇಲೆ ಹೋಗ್ತವೆ. ಅದರಿಂದ ಈ ಪರ್ಟಿಕ್ಯುಲರ್ ಝೋನ್ ನಲ್ಲಿ ಮತ್ತೆ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತವೆ. ಮುಖ್ಯವಾಗಿ ಏನಂತಂದ್ರೆ ಕ್ಯುಮುಲೋನಿಂಬಸ್ ಅಂತ ಒಂದು ಕ್ಲೌಡ್. ಕ್ಯುಮುಲೋನಿಂಬಸ್ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಂತಂದ್ರೆ, ಅದು ಹಂಗೆ ಒಳಗಡೆ ಗೋಪುರಾಕೃತಿಯಲ್ಲಿ ಹೆಂಗ ಮೇಲೆ ಬೆಳೀತಾ ಹೋಗುತ್ತೆ. ಮೇಲೆ ಎತ್ತರವಾಗಿ ಶಿಖರ ರೂಪದಂಗ ಮೇಲೆ ಬೆಳೀತಾ ಹೋಗುತ್ತೆ. ಇಟ್ ಗ್ರೋಸ್. ಇದು ಬೆಳೀತಾ ಮೇಲೆ ಹೋಗುತ್ತೆ. ತುಂಬಾ ಗ್ರೇಟ್ ಹೈಟ್ ಮುಟ್ಬಿಡ್ತದೆ. 20 - 25 ಸಾವಿರ ಅಡಿ ಮುಟ್ಬಿಡ್ತದೆ. ಅದು ಯಾಕೆ ಮೇಲ್ಮುಖವಾಗಿ ಬೆಳೀತ ಅಂದ್ರೆ, ಕ್ಯುಮುಲೋನಿಂಬಸ್ ಅಂತಂದ್ರೆ ಕೆಳಗಡೆ ಇರುವ ಇದು ಲೈಟ್ ಆಗಿರುವ ಇದು ಕ್ಲೌಡ್ಗಳು ಮತ್ತೆ ಕೆಳಗಡೆ ಇರುವ ಟೆಂಪರೇಚರ್ ಇರ್ತದಲ್ಲ, ಅದು ಮೇಲೆ ಅದನ್ನ ಕಳಿಸ್ತದೆ, ತಳ್ಳುತ್ತೆ ಮೇಲೆ. ಆ ಕ್ಯುಮುಲೋನಿಂಬಸ್ ಬೆಳೆಯೋದಂದ್ರೇನು, ಮೇಲೆ ಹೋಗುತ್ತವೆ ಅವು. ಮೇಲೆ ಹೋಗ್ತಾ ಆ ಪರ್ಟಿಕ್ಯುಲರ್ ಹೈಟ್ ಮುಟ್ಟುತ್ತೆ. 6-7 ಕಿಲೋಮೀಟರ್ ಮೇಲೆ ಹೋದಾಗ, 20-25 ಸಾವಿರ ಅಡಿ ಮೇಲೆ ಹೋದಾಗ, 20 - 25 ಸಾವಿರ ಅಡಿ ಮೇಲೆ ಹೋದಾಗ ಅದು ಆ
ಇದರಲ್ಲಿ ಟೆಂಪರೇಚರ್ -20 -40 ಇರ್ತದೆ ಅಲ್ಲಿ. ಅವಾಗ ಇದು ಆಲಿಕಲ್ಲುಗಳು ಉತ್ಪತ್ತಿ ಆಗುವಂತ ಒಂದು ಸ್ಥಳ ಅದು. ಇದೇ ಮೋಡದಲ್ಲಿರುವಂತ ನೀರಾವಿ ಕಲ್ಲಾಗ್ತದೆ, ಐಸ್ ಆಗ್ತದೆ. ಅದನ್ನ ಡೀಟೇಲ್ ಆಗಿ ಹೇಳ್ತೇನೆ ಅದು ಹೇಗಾಗುತ್ತೆ ಅಂತ ಹೇಳಿ. ಅಲ್ಲಿ ಏನಂತಂದ್ರೆ ಇದು ಕ್ಯುಮುಲೋ ನಿಂಬಸ್ ಒಂದ್ ಕ್ಯಾರೆಕ್ಟರ್ ಏನಂತಂದ್ರೆ ಕ್ಲೌಡ್ ತುಂಬಾ ಡೆನ್ಸ್ ಆಗಿರ್ತದೆ, ಒತ್ತೊತ್ತಾಗಿರ್ತದೆ. ಎಲ್ಲ ಕಣಗಳು ನೋಡಿ, ನೀರಿನ ಕಣಗಳು ಒತ್ತೊತ್ತಾಗಿರ್ತವೆ. ಮತ್ತೆ ಆ ಹೈಟ್ ಅಲ್ಲಿ ಅದು 18 ರಿಂದ 20 ಸಾವಿರ ಇನ್ನು ಕೆಳಗಡೆ ಇದ್ದಾಗನೇ ನೀರಿನ ಪಾರ್ಟಿಕಲ್ಸ್ ಉತ್ಪತ್ತಿ ಆಗಿರ್ತವೆ ಒತ್ತಡದಿಂದ. ಆವಿ ಹೋಗಿ ಒತ್ತಡದಿಂದ ನೀರಿನ ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಆ ನೀರಿನ ಪಾರ್ಟಿಕಲ್ಸ್ ಸಹ ಮೇಲೆ ಏರ್ತವೆ. ಬಿಕಾಸ್ ಕ್ಯುಮುಲೋ ನಿಂಬಸ್ ಮೇಲ್ಗಡೆ ಇರ್ತದೆ, ಕೆಳಗಿನ ಏರ್ ಅದನ್ನ ನೂಗ್ತಾ ಇರ್ತದೆ ಮೇಲೆ ಹೋದಾಗ ಅವು ಮೇಲೆ ನೀರಿನ ಪಾರ್ಟಿಕಲ್ಸ್ ಮೇಲೆ ಹೋದಂಗೆ 20 ರಿಂದ 25 ಸಾವಿರ ಅಡಿ ಆ ಹೈಟ್ ಅಲ್ಲಿ ಅವು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು, ನಾವು ಆಲ್ವೇಸ್ ಹೇಳ್ತೇವೆ ನೋಡಿ, ಐಸ್ ಗ್ರೋಸ್ ಅಂತ ಹೇಳಿ. ನೀವು ಯಾವ್ದೇ ಒಂದು ಇವನ್ ಫ್ರಿಜ್ ಅಲ್ಲಿ ಇಟ್ಟಾಗ ಐಸ್ನೇ ಅದು ಬೆಳಿತಾ ಇರ್ತದೆ. ಯಾಕಂದ್ರೆ ಸುತ್ತಮುತ್ತಲಿದ್ದು ನೀರಿನ ಪಾರ್ಟಿಕಲ್ಸ್ ಎಳ್ಕೊಳ್ಳುತ್ತೆ. ಹಾಗೆ ಐಸ್ ಪಾರ್ಟಿಕಲ್ ಆದಾಗ ಆ ಐಸ್ ಪಾರ್ಟಿಕಲ್ ಸುತ್ತಮುತ್ತಲಿರುವಂತಹ ನೀರಿನ ಪಾರ್ಟಿಕಲ್ಸ್ ನ ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಎಳೆದು ಅದು ಬೆಳಿತಾ ಹೋಗುತ್ತೆ, ರೌಂಡ್ ಆಗುತ್ತೆ. ಅದೇ ನೋಡಿ, ಯಾವುದೇ ಒಂದು ಆನೆಕಲ್ಲನ್ನ ನಾವು ಕ್ರಾಸ್ ಸೆಕ್ಷನ್ ನೋಡಿದಾಗ ಲೇಯರ್ಸ್ ಇರ್ತದೆ, ಲೇಯರ್ ಬೈ ಲೇಯರ್ ಇರ್ತದೆ ಅದು. ಅವಾಗ ನಮಗೆ ಗೊತ್ತಾಗುತ್ತೆ ಅದು ಬೇರೆ ಬೇರೆ ಅವಧಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಅದು ಬೆಳೆದಿದೆ ಒಂದಕ್ಕೊಂದು ಸೇರ್ಕೊಂಡಿದೆ ಅಂತ. ಆ ರೀತಿ ಇರ್ತದೆ ಲೇಯರ್ಡ್. ನೋಡಿ, ಲೇಯರ್ಡ್ ಸ್ಟ್ರಕ್ಚರ್ ಆನಿಕಲ್ ಅದು ಯಾವಾಗ್ಲೂ. ಅದರಿಂದ ಅದು ಒಮ್ಮಿನೊಮ್ಮೆ ಅಷ್ಟು ದೊಡ್ಡದು ಇರಲ್ಲ, ಸ್ಲೋಲಿ ಬೆಳೀತಾ ಅದು ಎಷ್ಟು ಮಟ್ಟಿಗೆ ಬೆಳೀತಾ ಅಂತಂದ್ರೆ, ಯಾವ ಹೈಟ್ ಅಲ್ಲಿ ಅಲ್ಲಿ ಮೇಲೆ ನಿಲ್ಲಕ್ ಆಗಲ್ಲೋ ಆ ಒತ್ತಡ ಕೆಳಗಿನ ಆ ಕ್ಲೌಡ್ ಮೇಲೆ ನೂಗ್ತಾ ಇದ್ರು ಸಹ ಈ ಆನೆಕಲ್ಲಿನ ತೂಕಕ್ಕೆ ಅದು ಕೆಳಗಡೆ ಬೀಳಕ್ ಶುರುವಾಗುತ್ತೆ. ಯಾಕಂದ್ರೆ ಗ್ರಾವಿಟಿಯಿಂದ. ಅವಾಗ ಅದು ಕೆಳಮುಖವಾಗಿ ಚಲಿಸಿಬಿಟ್ಟು ಮಳೆ ನೀರಿನ ಜೊತೆಗೆ ಸೇರ್ಕೊಂಡ್ಬಿಟ್ಟು ಕೆಳಗಡೆ ಬಂದ್ ಬೀಳುತ್ತೆ. ಅದಕ್ಕೆ ನಾವು ಆಲಿಕಲ್ ಮಳೆ ಅಂತ ಹೇಳ್ತೇವೆ. ಅದು ಈಗ ಸರ್, ಈಗ ಮೇಲೆ ಆಗುವಾಗ ದೊಡ್ಡ ಹಲಿಗೆ ತರ ಆಗಿರುತ್ತೆ, ಯಾಕೆಂದ್ರೆ ಅದೆಲ್ಲ ಕಿಲೋಮೀಟರ್ ಗಟ್ಟಲೆ ಇರ್ತದೆ, ಅದೇನೋ ಒಂದು ಸಣ್ಣ ಜಾಗದಲ್ಲಿ ಅದು ನೋಡಿ, ಆಲಿಕಲ್ಲು ಹಲ್ಲಿಗೆ ತರ ಎಂದೂ ಇರಲ್ಲ. ಅಲ್ಲೇ ಆ ಮೋಡ ಇರ್ತದೆ ನೋಡಿ, ಕ್ಯುಮುಲೋ ನಿಂಬಸ್ ಕ್ಲೌಡ್ ಗೋಪುರಾಕೃತಿಯಲ್ಲಿ ಮೇಲೆ ಹೋಗ್ತಾ ತಳ್ತಾ ಮೇಲೆ ಹೋಗ್ತಾ ಇರ್ತದೆ ಅದು. ಅವಾಗ ಸಣ್ಣ ಸಣ್ಣ ಪಾರ್ಟಿಕಲ್ ಇದ್ದಿದ್ದು, ಸಣ್ಣ ಮೈಕ್ರೋಸ್ಕೋಪಿಕ್ ಇಂಡಿವಿಜುವಲ್ ಗೋಲಿಗಳು ಚಿಕ್ಕ ಇದ್ದು ದೊಡ್ಡದಾಗ್ತಾ ಹೋಗುತ್ತೆ, ಎಂದು ಅಲ್ಲಿಗೆ ಆಗಲ್ಲ. ಹೌದು. ಮತ್ತೆ ಮುಂದಿಂದ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಅದು ಯಾವಾಗಲೂ ರೌಂಡ್ ಆಗೇ ಇರ್ತವೆ. ಎಲ್ಲ ಆನೆಕಲ್ಲುಗಳು ರೌಂಡ್ ಆಗಿರ್ತವೆ. ಅದರಿಂದ ಅವು ಚಿಕ್ಕದಿದ್ದು ಫ್ರಿಜ್ ಅಲ್ಲೋ ಅಥವಾ ಐಸ್ ಇದ್ರಲ್ಲಿ ಮಾಡಿದಂಗೆ ಅಲ್ಲಿ ಇಲ್ಲಿ ಯಾಕೆ ಆ ರೂಪ ತಗುತ್ತೆ, ಅಲ್ಲೊಂದು ಇದು ಅಚ್ಚಿರ್ತದೆ, ಅಲ್ಲೊಂದು ಮೌಲ್ಡ್ ಇರ್ತದೆ. ಆ ಮೌಲ್ಡ್ ಅಲ್ಲಿ ಆ ಶೇಪ್ ಇರ್ತದೆ, ಅಲ್ಲಿ ಯಾವ ಮೌಲ್ಡ್ ಇರಲ್ಲ ಅಲ್ಲಿ ಅದು ಆ ಸರ್ಫೇಸ್ ಟೆನ್ಷನ್ ಇಂದ ರೌಂಡ್ ಆಗಿರ್ತದೆ, ರೌಂಡ್ ಇರುತ್ತೆ. ಅದರಿಂದ ಬಹುಶಃ ಈಗ ಅಲ್ಲಿ ಮೇಲೆ ದೊಡ್ಡದಿದ್ದು ಕೆಳಗೆ ಬರತಕ್ಕ ಸಣ್ಣದಾಗ್ತದ, ಹಾಗೇನಾದ್ರು ಇದೆಯಾ? ಆಗುತ್ತೆ. ಯಾಕಂದ್ರೆ ನೋಡಿ, ಮೇಲೆ ಆ ಹೈಟ್ ಅಲ್ಲಿ 20 ರಿಂದ 25 ಸಾವಿರ ಅಡಿ ಎತ್ತರದಲ್ಲಿ ತುಂಬಾ ಕೋಲ್ಡ್ ಟೆಂಪರೇಚರ್ ಇದ್ದಾಗ ಅದು ಜಾಸ್ತಿ ಕರಗಲ್ಲ. ಬಟ್ ಕೆಳಗೆ ಬರ್ತಾ ಏನಾಗುತ್ತೆ ಅಂತ ಟೆಂಪರೇಚರ್ ಜಾಸ್ತಿ ಆಗ್ತದೆ ಕೆಳಗಡೆ, ಅವಾಗ ಅದರ ಸೈಜ್ ಸ್ವಲ್ಪ ಕಡಿಮೆ ಆಗುತ್ತೆ. ನೀರ್ ಸುತ್ತಮುತ್ತಲು ನೀರ್ ಇರ್ತದೆ, ಮಳೆ ನೀರ್ ಇರ್ತದೆ, ಮತ್ತೆ ಟೆಂಪರೇಚರ್ ಇರ್ತದೆ. ಅವಾಗ ಅದು ಸ್ವಲ್ಪ ಸೈಜ್ ಕಡಿಮೆ ಆಗುತ್ತಾ ಬರ್ತದೆ. ಬಟ್ ಆ ಸ್ಪೀಡ್ ಇರ್ತದಲ್ಲ, ತುಂಬಾ ಸ್ಪೀಡ್ ಆಗಿ ಬರ್ತದೆ. ಯಾಕಂತಂದ್ರೆ ಇಟ್ ಗೇನ್ ಎಕ್ಸಲರೇಷನ್ ಅಂತ ಹೇಳ್ತಾರೆ ನೋಡಿ, ಗ್ರಾವಿಟಿಯಿಂದ ಆ ಸ್ಪೀಡು ಹೋಗಿ ಎಕ್ಸಲರೇಷನ್ ದಿಂದ ತುಂಬಾ ಫಾಸ್ಟ್ ಆಗಿ ಬೀಳುತ್ತೆ. ಈಗ ನಾವು ಆ ಸ್ಪೀಡ್ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಅದು 40 ರಿಂದ ಸಮ್ ಟೈಮ್ಸ್ 80 km/h ಹಾಸ್ಪಿಟಲ್ ಬಂದು ಹೊಡೆಯುತ್ತೆ. ಅದರಿಂದ ಅದು ಫುಲ್ ಕರಗಲ್ಲ. ಇನ್ನು ನೆಲಕ್ಕೆ ಬಿದ್ದಾಗೂ ಸಹ ಸಾಕಷ್ಟು ದೊಡ್ಡದಾಗಿ ಇರ್ತದೆ. ಅದು ಒಂದೊಂದು ಕಡೆ ಒಂದೊಂದು ಇದಿರುತ್ತೆ. ಈಗ ಸರ್, ಈಗ ಸಾಮಾನ್ಯವಾಗಿ ಇದು ಆಗುವ ಸೀಸನ್ ಯಾವಾಗ? ವರ್ಷದಲ್ಲಿ ಎಲ್ಲಾ ಟೈಮ್ ನಲ್ಲಿ ಆಗ್ತದ? ಇದು ಆಗಲ್ಲ. ಯಾಕಂತ ನೋಡಿ, ನಮಗೆ ಇದು ಆಗ್ಬೇಕಂದ್ರೆ ಕ್ಯುಮುಲೋ ನಿಂಬಸ್ ಕ್ಲೌಡ್ಗಳು ಉತ್ಪತ್ತಿ ಆಗ್ಬೇಕು. ಆತರ ಬೇರೆ ಮನ್ಸೂನ್ ಕ್ಲೌಡ್ ಅಲ್ಲಿ ಕ್ಯುಮುಲೋ ನಿಂಬಸ್ ಇರಲ್ಲ ಅಲ್ಲಿ. ಅಂದ್ರೆ ಇದು ಬಹುಶಃ ಇದು ಯಾವ್ದಂತಂದ್ರೆ ಮೊದಲ ಮಳೆ, ಹಾಟ್ ಟೆಂಪರೇಚರ್ ನೋಡಿ, ಯಾವುದೇ ಒಂದು ಭಾಗದಲ್ಲಿ ಹಾಟ್ ಟೆಂಪರೇಚರ್ ಇದ್ದಾಗ ಈ ಕ್ಯುಮುಲೋ ನಿಂಬಸ್ ಕ್ಲೌಡ್ಗಳು ಫಾರ್ಮ್ ಆಗ್ತವೆ. ಅವಾಗ ಮೇಲೆ ಏರ್ತಾ ಹೋಗ್ತವೆ ಗೋಪುರಾಕೃತಿ. ಸಾಮಾನ್ಯ ನಾವು ಮೇ 15 ತಿಂಗಳಲ್ಲಿ ನಮ್ಮಲ್ಲಿ ಬೇಸಿಗೆ ಸ್ಟಾರ್ಟ್ ಆಗೋದು ನೋಡಿ, ನಮ್ಮಲ್ಲಿ ಮಾರ್ಚ್ನಿಂದ ಶುರು ಆಗುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಸಮ್ಟೈಮ್ಸ್ ಜೂನ್ ಅಂತ ಅನ್ಕೊಳ್ಳಿ. ಮೇ ಟು ಜೂನ್ ಅಂತ ಇದೊಂದು ಪೀರಿಯಡ್. ಇದು ಮೊದಲ ಸಮ್ಮರ್. ಇದು ಎರಡನೇ ಸಮ್ಮರ್ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಬರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಸಹ ಆನೆಕಲ್ಲು ಬರ್ಬೋದು ನೋಡಿ. ಅದರಿಂದ ವರ್ಷದಲ್ಲಿ ತುಂಬಾ ಸಾಮಾನ್ಯವಾಗಿ ಬೀಳುವಂತ ಆನೆಕಲ್ಲು ಬೀಳುವಂತಹ
ಕಾಲಗಳು ಯಾವ್ದಂತಂದ್ರೆ ಬೇಸಿಗೆ, ಅದು ಮೊದಲ ಬೇಸಿಗೆ ಅಂತಂದ್ರೆ ಮಾರ್ಚ್ನಿಂದ ಜೂನ್ವರೆಗೆ, ಮತ್ತೆ ಎರಡನೇ ಬೇಸಿಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಅವಾಗೂ ಸಹ ಇವು ಅಲ್ದೇನೆ ಮತ್ತೆ ಅವಾಗಾದ್ರೂ ಅಪರೂಪಕ್ಕೆ ಬೇರೆ ಕಾಲದಲ್ಲಿ ಸಹ ಟೆಂಪರೇಚರ್ ಜಾಸ್ತಿ ಆದಾಗ ಕ್ಯುಮುಲೋನಿಂಬಸ್ ಕ್ಲೌಡ್ಗಳು ಆ ಮಟ್ಟಕ್ಕೆ ಏರಿದಾಗ ಅವಾಗೂ ಸಹ ಅಪರೂಪಕ್ಕೆ ಆಣೆಕಲ್ಲುಗಳು ಅವಾಗೂ ಬೀಳುತ್ತೆ. ಕಾಮನ್ ಆಗಿ ಈ ಸೀಸನ್ ಅಲ್ಲಿ ಜಾಸ್ತಿ. ಈಗ ಸರ್ ಈ ಆಲಿಕಲ್ಲು ಮಳೆ ಆಗುವ ಪ್ರದೇಶ ನಾವು ಈ ಕರ್ನಾಟಕಕ್ಕೆ ಅಥವಾ ಭಾರತದಲ್ಲಿ ನೋಡಿದ್ರೆ ಅದರಲ್ಲಿ ಏರಿಯಾ ವೈಸ್ ಇದೆಯಾ, ಇಲ್ಲಿ ಈ ಭಾಗದಲ್ಲಿ ಆಗತ್ತೆ ಈ ಭಾಗದ ಆತರ ಏನಾರು ಇದೆಯಾ? ಇಲ್ಲ, ಆ ರೀತಿ ನೋಡಿ ಏರಿಯಾ ವೈಸ್ ಅಂತ ಇಲ್ಲ, ಬಟ್ ಹಿಂದೆ ಆನೆಕಲ್ಲು ಬಿದ್ದ ಹಿಸ್ಟ್ರಿನ ತಗೊಂಡಾಗ ಅಂದ್ರೆ ಆ ಪ್ರದೇಶದ ಹಿಸ್ಟ್ರಿ ತಗೊಂಡಾಗ ಯಾವ ಪ್ರದೇಶದಲ್ಲಿ ಜಾಸ್ತಿ ಬಿದ್ದಿದೆ, ಯಾವ ಪ್ರದೇಶದಲ್ಲಿ ಕಡಿಮೆ ಬಿದ್ದಿದೆ ಅಂತ ವಿಜ್ಞಾನಿಗಳು ಅದನ್ನ ಲೆಕ್ಕ ಹಾಕಿದ್ದಾರೆ. ಸರ್ಟನ್ ಕೆಲವೊಂದು ಏರಿಯಾಸ್ ನಲ್ಲಿ ಜಾಸ್ತಿ ಆಗುತ್ತೆ, ಸುಮಾರಾಗಿ ಯಾವ ಏರಿಯಾದಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಯಾವ ಏರಿಯಾದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೋ ಆ ಏರಿಯಾದಲ್ಲಿ ಜಾಸ್ತಿ ಆಗುತ್ತೆ. ತುಂಬಾ ಕೋಲ್ಡ್ ಟೆಂಪರೇಚರ್ ಇದ್ದಲ್ಲಿ ಅಲ್ಲಿ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಊಟಿ ಅಂತ ತಿಳ್ಕೊಂಡು, ಊಟಿ ಅಲ್ಲೆಲ್ಲ ಕೆಮ್ಮಣ್ಣುಗುಂಡಿ ಅವೆಲ್ಲ ಹೈಟ್ ನಲ್ಲಿ ಅಲ್ಲಿ ಕಡಿಮೆ ಅಂದ್ರೆ ಬೀಳಲ್ಲ ಅಂತಲ್ಲ, ಅಲ್ಲಿ ಸಹ ಬೀಳುತ್ತೆ, ಬಟ್ ಅದು ಇದು ಫ್ರೀಕ್ವೆನ್ಸಿ ಕಡಿಮೆ. ಹಾಟ್ ಏರಿಯಾಸ್ ನಲ್ಲಿ ಜಾಸ್ತಿ. ನಾವು ಕರ್ನಾಟಕದಲ್ಲಿ ನಾವು ಹೇಳ್ಬೇಕಂದ್ರೆ ನಾನು ಹೇಳ್ತೇನೆ, ಪಶ್ಚಿಮ ಘಟ್ಟದ ಸೆರಗು ಈ ಕಡೆ ಅಂದ್ರೆ ಟ್ರಾನ್ಸಿಷನ್ ಬೆಲ್ಟ್ದು ಪಶ್ಚಿಮ ಘಟ್ಟದ ನಡುವಿನ ಸೆರಗು ಹೈಲಿ ಪ್ರೋನ್ ಫಾರ್ ದಟ್. ಅದೇ ರೀತಿ ಮತ್ತೆ ಉತ್ತರ ಕರ್ನಾಟಕದ ಬಯಲು ಸೀಮೆ, ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಈಗ ನಾವು ಸಿಂಪಲ್ ಹೇಳ್ಬೇಕಂದ್ರೆ ಮಲೆನಾಡಲ್ಲಿ ಕಡಿಮೆ, ಪಶ್ಚಿಮ ಘಟ್ಟ ಭಾಗದಲ್ಲಿ ಕಡಿಮೆ, ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇದೆ, ಬಟ್ ಇಲ್ಲ ಅಂತಿಲ್ಲ ನೋಡಿ, ಅಲ್ಲಿ ಅಪರೂಪಕ್ಕೆ ಅಲ್ಲಿ ಆಗುತ್ತೆ ಬಟ್ ಕಡಿಮೆ. ಮಲೆನಾಡು ಮುಗಿದ್ಬಿಟ್ಟು ಟ್ರಾನ್ಸಿಷನ್ ಬೆಲ್ಟ್ ಬರ್ತದಲ್ಲ ಅಲ್ಲಿ ಟ್ರಾನ್ಸಿಷನ್ ಬೆಲ್ಟ್ ಅಲ್ಲಿ ಮತ್ತೆ ಅಲ್ಲಿಂದ ಬಯಲುಸೀಮೆಯಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಮತ್ತೆ ಯಾವುದೇ ಒಂದು ಪ್ರದೇಶ ಆಲಿಕಲ್ಲಿನಿಂದ ಮುಕ್ತವಾಗಿಲ್ಲ. ಒಂದಿಲ್ಲ ಒಂದ್ ಸಮಯದಲ್ಲಿ ಆಲಿಕಲ್ಲು ಎಲ್ಲಾ ಪ್ರದೇಶಗಳಲ್ಲಿ ಬಂದಿದೆ. ಪ್ರತಿ ವರ್ಷ ಆಲಿಕಲ್ಲು ಬಂದೇ ಬರುತ್ತಾ ಅಥವಾ ಅದರಲ್ಲೂ ಮತ್ತೆ ವ್ಯತ್ಯಾಸ ಇದೆಯಾ? ಬರುತ್ತೆ ನೋಡಿ, ಯಾಕಂದ್ರೆ ಆಲಿಕಲ್ಲು ಉತ್ಪತ್ತಿ ಆಗ್ಬೇಕಾದ್ರೆ ಕ್ಲೌಡ್ಗಳು ಇದ್ದೇ ಇರ್ತವೆ ಆ ಪೀರಿಯಡ್, ಅದರಿಂದ ನೋಡಿ ಆಗುತ್ತೆ ನೋಡಿ. ಅದರಿಂದ ಇದು ಪ್ರತಿ ವರ್ಷನೂ ಆನೆಕಲ್ಲು ಇದ್ದೇ ಇರ್ತದೆ. ಒಂದಿಲ್ದು ಒಂದು ಪ್ರದೇಶದಲ್ಲಿ ಆಲೆಕಲ್ಲು ಎಲ್ಲೋ ಒಂದ್ ಕಡೆ ಬೀಳ್ತದೆ. ಮತ್ತೆ ಇನ್ನೊಂದು ಆಲೆಕಲ್ಲದ ಒಂದು ಒಳ್ಳೆತನ ಏನಂತಂದ್ರೆ ಅದು ವ್ಯಾಪಕವಾಗಿ ಇರಲ್ಲ. ವ್ಯಾಪಕವಾಗಿದ್ರೆ ಅದು ದೊಡ್ಡ ಹಾನಿಯಾಗ ಘೋರವಾದ ಒಂದು ವಿಪತ್ತೇ ಆಗ್ತಾ ಇತ್ತು, ಅದು ಆಗಲ್ಲ. ಆನೆಕಲ್ಲು ಫಿನಾಮಿನಾ ಇದೆಲ್ಲ ಇಟ್ ಇಸ್ ಲಿಮಿಟೆಡ್ ಟು ಸ್ಮಾಲ್ ಏರಿಯಾಸ್. ಇದು ಮೇ ಬಿ ಅಬೌಟ್ ಒಂದು 5 ಸ್ಕ್ವೇರ್ ಕಿಲೋಮೀಟರ್ ಅಥವಾ 1 ಸ್ಕ್ವೇರ್ ಕಿಲೋಮೀಟರ್, ಸಮ್ ಟೈಮ್ಸ್ 1 ಏಕರ್ 1 ಹೆಕ್ಟೇರ್ಗೂ ಸಹ ಲಿಮಿಟ್ ಆಗಿರುತ್ತೆ. ಕೆಲಸ ತಾವು ನೋಡಿರ್ಬೋದು, ಒಂದ್ ತೋಟದಲ್ಲಿ ಆಲೆಕಲ್ಲು ಬಿದ್ರೆ ಇನ್ನೊಂದು ಆ ಪಕ್ಕದಲ್ಲಿ ಆಲೆಕಲ್ಲು ಬಿದ್ದಿರಲ್ಲ, ಪಕ್ಕದ ಹಳ್ಳಿಯಲ್ಲಿ ಆಲೆಕಲ್ಲು ಇರಲ್ಲ, ಬರೀ ಮಳೆ ಇರ್ತದೆ ಅಷ್ಟೇ, ಆಲೆಕಲ್ಲು ಬಿದ್ದಿರಲ್ಲ. ಅದರಿಂದ ಇಟ್ ಇಸ್ ಓನ್ಲಿ ಹೈಲಿ ಎಲ್ಲಿ ತಯಾರಾಯ್ತೋ ಅಲ್ಲಿ ಮಾತ್ರ ರೀಜನ್ ಸ್ಪೆಸಿಫಿಕ್ ಇದು ಫಿನಾಮಿನಾ, ಎಲ್ಲಿ ಅದು ತಯಾರಾಗಿರ್ತದೋ ಆ ಭಾಗ ಬೀಳ್ತದೆ. ಮತ್ತೆ ಅದು ಬೀಳ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಹೈಟ್ ಇರೋದ್ರಿಂದ ನೋಡಿ 20-25 ಸಾವಿರ ಅಡಿ ಎತ್ತರದಲ್ಲಿ ಇರೋದ್ರಿಂದ ಅದು ಬರ್ಬೇಕಾದ್ರೆ ಗಾಳಿನೂ ಇರ್ತದೆ ನೋಡಿ, ಗಾಳಿ ಇದರಿಂದ ಅದು ನೇರವಾಗಿ ಹಿಂಗ್ ಬೆಳಲ್ಲ, ವರ್ಟಿಕಲ್ ಆಗಿ ಸ್ಲ್ಯಾಂಟ್ ಆಗಿ ಬೀಳುತ್ತೆ. ಸ್ಲ್ಯಾಂಟ್ ಆಗಿ ಅಂದ್ರೆ ಭೂಮಿಗೆ ಲಂಬಕ್ಕೆ 10-15 ಡಿಗ್ರಿ ಓರೆಯಾಗಿ ಬೀಳುತ್ತೆ. ಯಾವಾಗಲೂ ಆನೆಕಲ್ಲು ನೇರವಾಗಿ ಹಿಂಗ್ ಬೀಳಲ್ಲ, 10-15 ಡಿಗ್ರಿ ಓರೆಯಾಗಿ ಬೀಳ್ತಾ ಇರ್ತದೆ. ಇದು ಇಂಥದೇ ಊರಿನಲ್ಲಿ ಅಂತಿಲ್ಲ, ಈ ಭಾಗದಲ್ಲಿ ಹೆಚ್ಚು. ಹೌದು. ಮತ್ತೆ ಸಾಮಾನ್ಯವಾಗಿ ಜೋರು ಮಳೆಗಾಲದಲ್ಲಿ ಆ ಅವಧಿಯಲ್ಲಿ ಮನ್ಸೂನ್ ಅವಧಿಯಲ್ಲಿ ಇರಲ್ಲ, ಯಾಕಂದ್ರೆ ಅವಾಗ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಇರಲ್ಲ. ಮತ್ತೆ ಇನ್ನೊಂದು ನೋಡಿ, ಮನ್ಸೂನ್ ಕ್ಲೌಡ್ಸ್ ತುಂಬಾ ಲೋ ಹೈಟ್ ನಲ್ಲಿ ಇರ್ತವೆ, ಲೋ ಹೈಟ್ ಅಲ್ಲಿ ಇರ್ತವೆ. ಅದರಿಂದ ಸಾಮಾನ್ಯ 1 ಕಿಲೋಮೀಟರ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ಇರ್ತವೆ. ನಾವು ವಿಮಾನದಲ್ಲಿ ಹೋಗುವಾಗ ಟೇಕ್ ಆಫ್ ಆಗುವಾಗ ಮೋಡ ಕಳೆದು ಮೇಲೆ ಹೋಗ್ಬಿಡ್ತೀವಿ. ಅದರಿಂದ ಮನ್ಸೂನ್ ಅವಧಿಯಲ್ಲಿ, ಶುದ್ಧವಾದ ಮನ್ಸೂನ್ ಅವಧಿಯಲ್ಲಿ ಆಲಿಕಲ್ಲು ಬರೋದೇ ಇಲ್ಲ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು.
ಸಮೃದ್ಧ ಇಳುವರಿಗೆ ಜೈನ್ ಜಿ ನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಸರ್, ಈಗ ಈ ಆಲಿಕಲ್ಲು ಮಳೆ ಬೀಳೋದಕ್ಕೆ ಮತ್ತೆ ಏನಾದ್ರು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಆ ಥರ ಏನಾದ್ರು ಇದೆಯಾ? ರಾತ್ರಿ ಇರುತ್ತೆ. ಬಟ್ ಏನಂದ್ರೆ ಅದು ಬೆಳಿಗ್ಗೆ ಬೀಳಲ್ಲ ಸುಮಾರು. ಬೆಳಿಗ್ಗೆ ಅಂತಂದ್ರೆ ಫೋರ್ನೂನ್ ಅಂತ ಹೇಳ್ತಾರಲ್ಲ, ಫೋರ್ನೂನ್ ನಲ್ಲಿ ಅದು ಇರಲ್ಲ. ಸಾಮಾನ್ಯವಾಗಿ ಮಧ್ಯಾಹ್ನದಿಂದ 12 ಗಂಟೆ ಹೆಚ್ಚಾಗಿ ಮೋಡ ಹಿಂಗೆ ತಯಾರಾಗಿ 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ ಆ ಸುಮಾರಿಗೆ ಅದು ಜಾಸ್ತಿ ಬೀಳುತ್ತೆ. ಯಾಕಂದ್ರೆ ಆ ಅವಧಿಯಲ್ಲಿ ಕ್ಲೌಡ್ಗಳು ಉತ್ಪತ್ತಿಯಾಗಿ ಮೇಲೆ ಏರಿರ್ತವೆ. ಮೇಲೆ ಏರ್ಬೇಕಂತಂದ್ರೆ ಅದಕ್ಕೆ ಸೂರ್ಯಕಿರಣಗಳು ಉಷ್ಣತೆ ಇರಬೇಕು ಮೇಲೆ. ರಾತ್ರಿನಲ್ಲೂ ಆಗೋದಿಲ್ಲ, ಅಪರೂಪಕ್ಕೆ ರಾತ್ರಿಯಲ್ಲಿ ಸಹ ಬೀಳ್ತವೆ. ಯಾಕಂದ್ರೆ ಇದು ಕ್ಲೌಡ್ಗಳು ಮೇಲೆ ಏರ್ಬಿಟ್ಟು ಕೆಲವೊಂದು ಕಾರಣದಿಂದ ಅಲ್ಲ ಆನೆಕಲ್ಲು, ಸಣ್ಣ ಆನೆಕಲ್ಲು ಉತ್ಪತ್ತಿಯಾಗಿ ನೈಟ್ ಜಾಸ್ತಿ ಆಗಿ ಅವಾಗ ನೈಟು ಸಹ ಬಿದ್ದಿದ್ದು ಉದಾಹರಣೆಗಳಿವೆ. ಬೆಳಿಗ್ಗೆ ಇಲ್ಲ, ಬೆಳಿಗ್ಗೆ ಫೋರ್ನೂನ್ ನಲ್ಲಿ ಇರಲ್ಲ. 6 ಗಂಟೆಯಿಂದ ಹಿಡಿದು ಬಿಟ್ಟು 12 ಗಂಟೆ ನಡುವೆ ಆನೆಕಲ್ ಮಳೆ ಬಂದ ಉದಾಹರಣೆಗಳು ತುಂಬಾ ಕಡಿಮೆ, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಹಂಗಿದ್ರೆ ಮಧ್ಯಾಹ್ನ 3 ಗಂಟೆಯಿಂದ 6-7 ಗಂಟೆವರೆಗೆ ಇದು ಮಧ್ಯಾಹ್ನ 2 ಗಂಟೆ ಹಿಡಿದು 6 ಗಂಟೆವರೆಗೂ ಸಮ್ ಟೈಮ್ಸ್ ರಾತ್ರಿ ಸಹ ಬಿದ್ದಿವೆ. ಸರಿ, ಈಗ ಆಲಿಕಲ್ಲು ಮಳೆ ಇದರಿಂದ ಏನ್ ಹಾನಿ ಏನಾಗುತ್ತೆ? ಬಿದ್ರೆ ನಮ್ ಗಂಟೆ ಏನಾಯ್ತು, ನೆಲಕ್ಕೆ ಬಿದ್ದು ನೀರಾಗ್ತಪ್ಪ ನೋಡಿ, ಬರೀ ಮಳೆ ಹನಿ ಬಿದ್ರೆ, ಮಳೆ ನೀರ್ ಬಿದ್ರೆ ಯಾವ ಬೆಳೆಗೂ ಏನಾಗಲ್ಲ. ಅದು ಗಿಡಕ್ಕೆ ನೀರು ಉಣಿಸಿದಂಗ ಆಗುತ್ತೆ. ಆದ್ರೆ ಅದ್ರ ಜೊತೆಗೆ ಬರುವಂತ ಈ ಆನೆಕಲ್ಲುಗಳು ತುಂಬಾ ಎತ್ತರವಾದ ಒಂದು ಸ್ಥಳದಿಂದ ಬೀಳ್ಬೇಕಾದ್ರೆ ಮತ್ತೆ ಅವು ಎಕ್ಸಲರೇಟೆಡ್ ಗ್ರಾವಿಟಿಯಿಂದ ಭೂಮಿ ಎಳಿತಾ ಇರ್ತದೆ. ಅವನ್ನೇ 40ರಿಂದ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು ಹೊಡೆದಾಗ ಏನಾಗಿರ್ತದೆ ನೋಡಿ, ಕೆಳಗಡೆ ಇರುವ ಬೆಳೆಗಳು ಹಾನಿ ಉಂಟಾಗುತ್ತವೆ. ಅದು ಒಂದು ಋತುಮಾನದ ಬೆಳೆಗಳಾಗಿರ್ಬೋದು, ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು, ಅದನ್ನ ಮೇವಿನ ಬೆಳೆ ಆಗಿರ್ಬೋದು, ಅಥವಾ ಮನುಷ್ಯರಾಗಿರ್ಬೋದು, ಅಂದ್ರೆ ಕೃಷಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು ನೋಡಿ, ಇವೆಲ್ಲವೂ ಸಹ ಹಾನಿ ಉಂಟಾಗುತ್ತೆ. ಆದ್ರೆ ಮನುಷ್ಯ ಮತ್ತೆ ಜಾನುವಾರಿಗೆ ಅಂತ ಡ್ಯಾಮೇಜ್ ಆಗಿದೆಯಾ? ಇದೆ ಕೆಲಸ. ನಾನು ಯಾವಾಗ ಅಂದ್ರೆ ನೋಡಿ, ಈ ಬಯಲ್ಸೀಮೆಯಲ್ಲಿ ಸಡನ್ ಆಗಿ ಆನೆಕಲ್ಲು ಮಳೆ ಶುರುವಾಯ್ತು ಅನ್ಕೊಳ್ಳಿ, ಅವಾಗ ಎಲ್ಲಿನೂ ಯಾವ ಶೆಲ್ಟರ್ ಇರಲ್ಲ, ಅಲ್ಲಿ ಎಲ್ಲಿ ಹೋಗ್ತಾರ, ಮರಗಳು ಇರಲ್ಲ, ಎಷ್ಟು ಕಿಲೋಮೀಟರ್ ಗಂಟ್ಲೆ ಅಲ್ಲಿ ಗಿಡಗಳು ಇರಲ್ಲ. ಅವಾಗ ನೋಡಿ, ಅವಾಗ ತಾವು ಓದಿರ್ಬೋದು, ಈ ಕುರಿಗಳು, ಆಡುಗಳು ಮತ್ತೆ ಹಸುಗಳು, ಮನುಷ್ಯರು ಸಹ ಆನೆಕಲ್ಲಿಂದ ಹಾನಿಗೊಳಗಾಗಿದ್ದಾರೆ, ಪ್ರಾಣಹಾನಿ ಆಗಿದೆ. ಆದ್ರೆ ಪ್ರಮಾಣ ಕಡಿಮೆ, ಏಕೆ ಸಣ್ಣ ಇದ್ದಾಗ ಮೈ ಮೇಲೆ ಬೀಳ್ತದೆ, ಉರಿ ಆಗ್ತದೆ, ಓಡೋಗ್ತಾರೆ. ಬಟ್ ಈಗ ಬೆಳೆಗಳಲ್ಲಿ ಏನಾಗುತ್ತೆ? ಬೆಳೆಗಳಲ್ಲಿ ಆನೆಕಲ್ಲಿಂದ ದೊಡ್ಡ ಪ್ರಮಾಣದ ಹಾನಿ ಎಲ್ಲ ನೋಡಿ, ಎಲ್ಲ ಪ್ರದೇಶಗಳಲ್ಲಿ, ಅದು ಟ್ರಾಪಿಕಲ್ ಏರಿಯಾಸ್ ಆಗಿರ್ಬೋದು, ಸಬ್ ಟ್ರಾಪಿಕಲ್ ಆಗಿರ್ಬೋದು, ಟೆಂಪರೇಟ್ ಏರಿಯಾಸ್ ನಲ್ಲಿ ಸಹ ದೊಡ್ಡ ರೀತಿಯಲ್ಲಿ ಆನೆಕಲ್ಲಿನ ಹಾವಳಿ ಎಲ್ಲ ದೇಶಗಳಲ್ಲಿ ಇದಾಗಿದೆ ನೋಡಿ. ಇಂಥದೇ ದೇಶ ಇಲ್ಲ, ಇಂಥದೇ ಖಂಡದಲ್ಲಿ ಇಲ್ಲ ಅಂತಿಲ್ಲ, ಎಲ್ಲಾ ಕಡೆ ಆಗಿದೆ. ಅದರಿಂದ ಆಗಿದೆ. ಬೆಳೆಗಳು ಮುಖ್ಯವಾಗಿ ಆಗುತ್ತೆ ನೋಡಿ, ನಾವು ಬೆಳೆದಂತಹ ಬೆಳೆಗಳು ನೋಡಿ, ನಾವು ಕಷ್ಟಪಟ್ಟು ಬೆಳೆದಿದ್ದು, ರೈತ ಕಷ್ಟಪಟ್ಟು ಬೆಳೆಸಿದಂತಹ ಬೆಳೆಗಳು, ಅದು ಆಲೆಕಲ್ಲು ಕ್ಷಣಿಕವಾಗಿದ್ರು ಸಹ ಅದು ಒಂದು 5 ನಿಮಿಷ ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ಗಂಟೆ ಆಗಿರ್ಬೋದು. ಬಹುಶಃ ಈಗ ಮುಖ್ಯವಾಗಿ ನಮ್ಮಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಮಾವಿನ ಬೆಳೆ ಸಿಕ್ಕೊಂಡ್ಬಿಡ್ತದೆ. ಯಾಕಂದ್ರೆ ಕರೆಕ್ಟ್ ಮಾವಿನ ಬೆಳೆ ಬೆಳೆಯೋ ಸೀಸನ್ಗೆ ಆಲಿಕಲ್ಲಿನ ಸೀಸನ್ ಬರುತ್ತೆ. ಆಮೇಲೆ ದ್ರಾಕ್ಷಿ ಇಲ್ಲ, ದ್ರಾಕ್ಷಿ ನಾ ಹೇಳಿದೆ ನೋಡಿ, ಇಂಥದೇ ಬೆಳೆ ಅದಕ್ಕೆ ಅದರಿಂದ ಕಾಮನ್ ಆಗಿ ಈಗ ನಮ್ಮಲ್ಲಿ ಆಲಿಕಲ್ಲಿನ ಮಳೆ ಬೀಳೋದು ಸಾಮಾನ್ಯ ಏಪ್ರಿಲ್ ನಂತರ, ಏಪ್ರಿಲ್ ಮೇ ಜೂನ್ ದಲ್ಲಿ ಅವಧಿಯಲ್ಲಿ ಹೆಚ್ಚು. ಆ ಅವಧಿನಲ್ಲಿ ಕಡೆ ಯಾವ್ದೋ ಆಫ್ ಸೀಸನ್ ಅಲ್ಲಿ ಬಂದ್ರೆ ಯಾವ್ದ್ರ ಮೇಲೆ ಬಿದ್ರು ಹಾಳಾಗ್ತದೆ, ಅದು ಬೇರೆ ವಿಷಯ. ಮುಖ್ಯವಾಗಿ ನಮ್ಮ ಈ ಸೀಸನ್ ಸಿಕ್ಕೊಂಡ್ಬಿಡೋ ಬೆಳೆಗಳು ಯಾವ್ದು? ಮಾವಂತೂ ಗ್ಯಾರಂಟಿ, ಅದು ಕರೆಕ್ಟ್ ಸೀಸನ್ ಅಲ್ಲಿರ್ತದೆ.
ದಾಳಿಂಬೆ ಇರುತ್ತೆ, ದಾಳಿಂಬೆ. ದ್ರಾಕ್ಷಿ ಕೆಲವೊಂದು ಪ್ರದೇಶಗಳಲ್ಲಿ ದ್ರಾಕ್ಷಿ ಇರುತ್ತೆ. ಫಾರ್ ಎಕ್ಸಾಂಪಲ್ ದಕ್ಷಿಣ ಕರ್ನಾಟಕದಲ್ಲಿ ನೋಡಿ ಬೆಂಗಳೂರು ಬ್ಲೂ ಇರುತ್ತೆ, ಮತ್ತೆ ಆಲ್ ಸೀಡೆಡ್ ವೆರೈಟೀಸ್. ಇಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಪಾರಾಗಿರ್ತದೆ. ಯಾಕಂತಂದ್ರೆ ಗ್ರೇಪ್ಸ್ ಎಲ್ಲ ಹಾರ್ವೆಸ್ಟಿಂಗ್ ಆಗೋದು ಫೆಬ್ರವರಿ ಎಂಡ್ಗೆ ಫಸ್ಟ್ ವೀಕ್ ಮಾರ್ಚ್ ಮುಗಿದೋಗುತ್ತೆ. ರೇಜಿನ್ ಗಿಜನ್ ಫಾರ್ಮೇಶನ್ ಎಲ್ಲ ಮುಗಿದೋಗುತ್ತೆ ಅಲ್ಲಿ. ಬಟ್ ಇವೇನು ಇಲ್ಲಿ ಇರೋದು ನೋಡಿ ಬೇರೆ ಪ್ರದೇಶಗಳಲ್ಲಿ ದ್ರಾಕ್ಷಿ ಇರುತ್ತೆ. ನಾವ್ ಇಲ್ಲಿ ನೋಡಬಹುದು ನೋಡಿ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ನಗರ, ಇಲ್ಲೆಲ್ಲ ಬೇಕಾಷ್ಟು ಗ್ರೇಪ್ಸ್ ಇದೆ, ಸಾವಿರಾರು ಹೆಕ್ಟೇರ್ ಇದೆ. ಅಲ್ಲೆಲ್ಲ ಅಲ್ಲಿ ಇರ್ತದೆ ದಾಳಿಂಬೆ ಇದೆ, ಮಾವಂತೂ ಇದ್ದೇ ಇರ್ತದೆ. ಮಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಬಹಳ ಜನ ಗಮನಕ್ಕೆ ಬಂದಿದ್ದು, ಪ್ರಚಾರ ಸಿಕ್ಕಿದ್ದು ಹಾನಿ ಉಂಟಾಗೋದು ಆ ಬೆಳೆಗೆ. ಬಟ್ ಆದ್ರೆ ಇದಕ್ಕಿಂತ ಹಾನಿ ಉಂಟಾಗಿದ್ದು ತರಕಾರಿಗಳಿಗೆ, ಹೂವಿನ ಬೆಳೆಗಳಿಗೆ. ತರಕಾರಿಗಳು, ಹೂವಿನ ಬೆಳೆಗಳು ನೋಡಿ ಸುಮಾರು ಕಡೆ ಆಗಿದೆ. ತರಕಾರಿ ಓಪನ್ ಏರಿಯಾದಲ್ಲಿ ಇರುತ್ತೆ. ಹೌದು, ಆ ರೀತಿ ಆಗಿದೆ. ಆದ್ರೆ ಈ ತರಕಾರಿ ಬೆಳೆಗಳಲ್ಲಿ ಕಲ್ಲಂಗಡಿ ಓಪನ್ ಆಗಿರುತ್ತೆ, ಬಿದ್ದರೆ ತೂತ ಅವಶ್ಯ ಕೊಳ್ತೋಗ್ತದೆ ನೋಡಿ. ಇಂಥದೇ ಅಂತಿಲ್ಲ ನೋಡಿ, ಎಲ್ಲಾ ಜಾತಿಯ ತರಕಾರಿಗಳು ಅದು ಆ ಹೊಡೆತ ಮತ್ತೆ ಆ ಆಲೆ ಕಲ್ಲದ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಸೈಜ್ಗಳು ಎಷ್ಟಿರ್ತವೆ ಅಂದ್ರೆ ಚಿಕ್ಕದು ಸಣ್ಣ ಸಣ್ಣ ಮರಳ ಕಣದಿಂದ ಹಿಡಿದು ಬಿಟ್ಟು 2 ಇಂಚಿನಿಂದ 3 ಇಂಚು, ತುಂಬಾ ಜಾಸ್ತಿ ಅಂದ್ರೆ ಇವನ್ 4 ಇಂಚುವರೆಗೂ ಸಹ ಆಣೆಕಲ್ ಬಿದ್ದದ್ದು ಉದಾಹರಣೆ ಉಂಟು. ನಮ್ದು ಟೆನ್ನಿಸ್ ಬಾಲ್ ಆ ಸೈಜ್ ಇಂದ ಮನುಷ್ಯನ ತಲೆ ಮೇಲೆ ಬಿದ್ರೆ ಮನುಷ್ಯ ಬೀಳೋದು ಅಪರೂಪ. ಅದು ನಮ್ಮ ಟ್ರಾಪಿಕಲ್ ಏರಿಯಾದಲ್ಲಿ ತುಂಬಾ ಕಡಿಮೆ. ಅದು ಕೆಳಗೆ ಮತ್ತೆ ಇನ್ನೊಂದು ನೋಡಿ, ಆ ಸೈಜ್ ಬೆಳೆಯಕ್ಕೆ ಅಲ್ಲೇ ನಿಲ್ಬೇಕಲ್ಲ, ಅದು ಗ್ರಾವಿಟಿಯಿಂದ ಕೆಳಗಡೆ ಆ ಗಾತ್ರದ ಬೆಳೆಯಕ ಆಸ್ಪದನೇ ಇಲ್ಲ, ಕೆಳಗಡೆ ಬೀಳ್ತಾ ಇರ್ತದೆ. ಈಗ ಸರ್, ಈಗ ನಾವು ಒಂದು ಮಾವಿನ ಕಾಯಿ ಉದಾಹರಣೆ ತಗೊಂಡ್ರೆ, ಪ್ರಾಕ್ಟಿಕಲಿ ಆಲಿಕಲ್ ಬಿದ್ದಾಗ ಏನಾಗ್ತದೆ? ಒಂದು, ಆ ಗಾಳಿಗೆ ಕಾಯೇ ಬಿದ್ದು ಹೋಗ್ಬಿಡ್ಬೋದು, ನಂಬರ್ 1. ಆಮೇಲೆ ಏನಾಗುತ್ತೆ, ಮತ್ತೇನಾಗುತ್ತೆ? ಆನೆಕಲ್ಲು ಮಳೆ ಬಿದ್ದಾಗ ಅಲ್ಲಿ ಎಲ್ಲಾ ಆನೆಕಲ್ಲುಗಳು ಒಂದೇ ಗಾತ್ರದ ಇರಲ್ಲ. ಕೆಲವು ದೊಡ್ಡದಿರ್ತದೆ, ಕೆಲವು ಚಿಕ್ಕದಿರ್ತದೆ, ಕೆಲವು ನುಚ್ಚು ಗಾತ್ರದ ಇರ್ತವೆ, ಚಿಕ್ಕದು. ಅವಾಗ ಆ ಆನೆಕಲ್ಲು ಬೀಳ್ತಿದ್ರೆ ದೊಡ್ಡದು ಬಿದ್ರೆ ಏನಾಗುತ್ತೆ, ಮೀಡಿಯಂ ಸೈಜ್ ಬಿದ್ರೆ ಏನಾಗುತ್ತೆ, ನುಚ್ಚು ಬಿದ್ರೆ ಏನಾಗುತ್ತೆ, ಇದ್ರ ಮೇಲ್ಗಡೆ ಹಾನಿಯಲ್ಲಿ ನಿರ್ಧಾರ ಆಗುತ್ತೆ ನೋಡಿ. ಮತ್ತೆ ಅದು ಬರುವ ಸ್ಪೀಡು ಎಷ್ಟೊತ್ತು ಅದು ಬಿತ್ತು. ಬರೀ ಒಂದು ಫ್ಲಾಶ್ ಆಫ್ ಇದು ಆನೆಕಲ್ಲು ಬಂದಾಗ ಫಾಸ್ಟ್ ಆಗಿ ಒಂದು 5 ನಿಮಿಷದಲ್ಲಿ ಬಂದ್ಬಿಟ್ರೆ ಕೆಲವೇ ಎಲೆಗಳು ಅಥವಾ ಕೆಲವೇ ಹೂಗಳು, ಕೆಲವೇ ಕಾಯಿಗಳು ಡ್ಯಾಮೇಜ್ ಆಗ್ಬಿಡ್ತವೆ, ಕೆಲವು ರಿಮೈನಿಂಗ್ ಎಲ್ಲ ಎಸ್ಕೇಪ್ ಆಗ್ಬಿಡ್ತವೆ. ಬಟ್ ಸತತವಾಗಿ ಹಲವಾರು ನಿಮಿಷಗಳವರೆಗೆ ಅದು ಬಂದಾಗ ನೋಡಿ ಯಾವ್ದು ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ, ಬೀಳ್ತದೆ. ಈಗ ಏನಾಗುತ್ತೆ ಎಕ್ಸಾಕ್ಟ್ಲಿ ಅದ್ರ ಲಕ್ಷಣ ನೋಡಿ, ಮೇಲ್ಭಾಗದಿಂದ ಬಿದ್ದದ್ದು ಆ ರಭಸಕ್ಕೆ ಆ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ. ದೊಡ್ಡದು ಬಿತ್ತಂತಂದ್ರೆ ಆ ಪಾರ್ಟ್, ಅದು ಎಲೆ ಆಗಿರ್ಬೋದು, ರೆಂಬೆ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅದೊಂದು ಪಾರ್ಟ್ ಏನೇ ಕತ್ತರಿಸಿ ಈಚೆಗೆ ಹೋಗುತ್ತೆ, ಕತ್ತರಿಸಿ ಹೋಗುತ್ತೆ. ನಾನು ಸುಮಾರು ದ್ರಾಕ್ಷಿ ತೋಟದಲ್ಲಿ ನೋಡಿದ್ದೇನೆ, ರೆಂಬೆಗಳೆಲ್ಲ ಕತ್ತರಿಸಿ ಹೋಗಿವೆ. ಪಪ್ಪಾಯದಲ್ಲಿ ಗಿಡವೇ ಕತ್ತರಿಸಿ ಹೋಗಿದೆ. ಪಪ್ಪಾಯ ಸಾಫ್ಟ್ ನೋಡಿ, ಸಾಫ್ಟ್ ಟಿಶ್ಯೂ ಇರ್ತದೆ, ಹರ್ಬೇಷಿಯಸ್, ಗಿಡನೇ ಕತ್ತರಿಸಿ ಎಲ್ಲ ಅಪ್ಪಚ್ಚಾಗ್ಬಿಟ್ಟಿವೆ ಗಿಡಗಳು. ಕಾಯಿಗಳು ಬಿಟ್ಬಿಟ್ಟು ಗಿಡನೇ ಅಪ್ಪಚ್ಚಾಗ್ಬಿಟ್ಟಿದೆ ನೋಡಿ. ಈ ರೀತಿ ಇದ್ದಾಗ ಅದ್ರ ಸ್ಪೀಡು ಮತ್ತೆ ಅದರ ಗಾತ್ರದ ಮೇಲೆ ತುಂಬಾ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇವನ್ ಸಣ್ಣ ಗಾತ್ರ ಇದ್ರು ಅದು ತೂತ ಬೀಳ್ಬೋದು, ಕಾಯಿ ತೂತ ಬೀಳ್ಬೋದು. ಸಣ್ಣದ ನುಚ್ಚು ಅಂತ ಹೇಳ್ತೇವೆ ನೋಡಿ, ಸಣ್ಣದ ನುಚ್ಚು ಇಷ್ಟಿದು ಒಂದು ಸಣ್ಣದ ಏನಂತ ಹೆಸರು ಕಾಳು, ಉದ್ದಿನ ಕಾಳಿನಷ್ಟು ಇದ್ರೂ ಸಹ ಆ ಸ್ಪೀಡ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಮತ್ತೆ ಕೆಲವೊಂದು ತರಕಾರಿಗಳು, ಕೆಲವೊಂದು ಹಣ್ಣುಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಭಾಗದಲ್ಲಿ ಡ್ಯಾಮೇಜ್ ಆಗ್ಬಿಟ್ಟು ಆ ಭಾಗ ಕೊಳೆಯಕ್ಕೆ ಶುರುವಾಗುತ್ತೆ. ಹಿಂಗಾಗಿ ಎಂಟೈರ್ ಅದ್ ಬಿದ್ದದ್ದು ಅಷ್ಟೇ ಡ್ಯಾಮೇಜ್ ಮಾಡಿದ ಸಣ್ಣ ಏರಿಯಾ ಇದ್ರೂ ಇಡೀ ಹಣ್ಣು ವೇಸ್ಟ್ ಆಗ್ಬಿಡ್ತದೆ, ಹಣ್ಣಾಗ್ಬಿಡ್ತದೆ. ಬಟ್ ಅಲ್ಲಿ ಈಗ ಏನ್ ಕೇಳಿದ್ರೆ ಇದು ಬರೀ ಕಾಯಿಗೆ ಸೀಮಿತ ಅಲ್ಲ, ಗಿಡ ಎಲೆಯಿಂದ ಹಿಡಿದು ಎಲ್ಲದೂ ಡ್ಯಾಮೇಜ್, ಗಿಡ ಎಲೆ ರೆಂಬೆಗಳಿಗೆಲ್ಲ ಹಾನಿ ಮಾಡ್ತದೆ. ಕೆಲವು ಹರ್ಬೇಸಿಯಸ್ ಪ್ಲಾಂಟ್ಸ್ ಅಂತಂದ್ರೆ ತರಕಾರಿಗಳು ಇರ್ತವೆ ನೋಡಿ, ತರಕಾರಿಗಳು ಹೂಗಳಲ್ಲಿ ಫುಲ್ ಎಲ್ಲ ಕ್ರಾಪೇ ಹಾಳಾಗ್ಬಿಡ್ತದೆ, ಫುಲ್ ಕ್ರಾಪ್ ಹಾಳಾಗುತ್ತೆ. ಬಟ್ ಅದು ಬಾಳೆಯಲ್ಲಿ ನೋಡಿ, ಬಾಳೆಯಲ್ಲಿ ಎಲ್ಲ ಎಲೆಗಳು ಕತ್ತರಿಸಿ ಹೋಗ್ಬಿಟ್ಟು ತೂತ ಆಗ್ಬಿಟ್ಟು ಶ್ರೆಡ್ ಆಗ್ಬಿಟ್ಟು ಗೊನೆಗಳು ಡ್ಯಾಮೇಜ್ ಆಗಿ ಗಿಡವೂ ಸಹ ಬಿದ್ದಿವೆ. ಓಕೆ, ಆ ಮಟ್ಟಿಗೆ ಅದು ಎಷ್ಟು ಸಮಯ ಬೀಳ್ತದೆ, ಎಷ್ಟು ದೊಡ್ಡದಿಂದ ಬೀಳ್ತದೆ ಹೇಳೋದ್ರ ಮೇಲೆ ಆ ರೀತಿ ಹೋಗುತ್ತೆ. ಈಗ ಇದರಿಂದ ಈಗ ಆಲಿಕಲ್ಲು ಬೀಳದಂತೂ ನಾವು ತಪ್ಸಕ್ಕಾಗೋದಿಲ್ಲ, ಅದಕ್ಕೆ ಹಾನಿ ಆಗ್ಲಾರ್ದಂಗೆ ಏನ್ ಮಾಡಬಹುದು? ಇದು ನೈಸರ್ಗಿಕ ಪ್ರಕ್ರಿಯೆ. ಇದು ತಾವು ಹೇಳ್ದಂಗೆ ಇದನ್ನ ನಮ್ ಕೈಲಿ ನಾವ್ ಯಾರು ಇದನ್ನೇ ಯಾವುದೇ ಒಂದ್ ದೇಶ ಎಷ್ಟು ಮುಂದುವರೆದ್ರು ಸಹ ಆನೆಕಲ್ಲು ಯಾವಾಗ ಬೀಳ್ತದೆ ಅನ್ನೋದು ಗೊತ್ತಿಲ್ಲ. ಅದನ್ನ ಮುನ್ಸೂಚನೆ, ಮಳೆ ಬರ್ತದೆ ಅಂತ ನಾವು ಮುನ್ಸೂಚನೆ, ಹಾಗೆ ಆನೆಕಲ್ಲಿಗೆ ಮುನ್ಸೂಚನೆ ಇಲ್ಲ. ಎನಿ ಟೈಮ್ ಆ ಕ್ಲೌಡ್ಗಳು ಫಾರ್ಮ್ ಆದಾಗ ಆಗ್ಬೋದು. ಅಂದ್ರೆ ಕೆಲವೊಂದು ಗಂಟೆಗಳು ಮೊದಲು ಬೇಕಾದ್ರೆ ನಾವು ಊಹಿಸಬಹುದು ಆನೆಕಲ್ ಬರ್ಬೋದು ಅಂತ ಹೇಳಿ. ಇದು ಹೋಗ್ತಾ ಇದೆ ಮೋಸ್ಟ್ಲಿ ಇದು ಮೇಲೆ ಏರ್ತಾ ಇದೆ, ಕುಮಿಲೋ ನಿಂಬಸ್ ಆಗಿದೆ, ಈಗ ಆನೆಕಲ್ ಬರುವ ಸಂಭವ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು ಅಷ್ಟೇ. ಬಟ್ ಅದ್ ಮೊದ್ಲೇಕ ಊಹಿಸಕ್ ಆಗೋದಿಲ್ಲ. ಒಂದು ಈಗ ಆ ಸೀಸನ್ ಅಲ್ಲಿ ಬರುತ್ತೆ ಅಂತ ಆದ್ರೆ ಅದಕ್ಕೇನಾದ್ರು
ರಕ್ಷಣಾತ್ಮಕ ಕ್ರಮಗಳು ನೋಡಿ ತಾವು ಹೇಳಿದ್ ನೋಡಿ, ಇದು ಬೆಸ್ಟ್ ಕ್ವಶನ್ ಇದು. ಕೆಲವೊಂದು ಏರಿಯಾದಲ್ಲಿ ಆ ಅವಧಿಯಲ್ಲಿ ಆನೆಕಲ್ ಬರುವ ಒಂದು ಸಂಭವ ಜಾಸ್ತಿ ಇದ್ದಾಗ, ಅಲ್ಲಿ ಬೆಳೆ ಇದ್ದಾಗ, ಮತ್ತೆ ಅದು ತುಂಬಾ ಹೈ ವ್ಯಾಲ್ಯೂ ಕ್ರಾಪ್ ಇದ್ದಾಗ ಅದನ್ನು ರೈತರು ಅದನ್ನು ರಕ್ಷಿಸಾಗ ಮೊದ್ಲಕ್ಕೆ ಯಾವ ಉಪಾಯನೂ ಇದ್ದಿದ್ದಿಲ್ಲ. ಇವನ್ ನೋಡಿ ಅವಾಗಿನ ಕಾಲದಲ್ಲಿ ನಾವೆಲ್ಲ ಇವನ್ ಸರ್ವಿಸ್ ನಲ್ಲಿ ಸೇರಿದಾಗ ಮೊದಲು ಈ ಹೇಲ್ ಸ್ಟಾರ್ಮ್ ಅಂತ ಇತ್ತಲ್ಲ, ಇಟ್ ಇಸ್ ನಾನ್ ಪ್ರಿವೆಂಟಿವ್ ಹೆಜಾರ್ಡ್ ಅಂತ ಹೇಳ್ತಾ ಇದ್ರು. ಅದನ್ನ ಪ್ರಿವೆಂಟ್ ಮಾಡಕ್ ಆಗಲ್ಲ ಅಂತ. ಈಗ ಅದು ಇಟ್ ಇಸ್ ಎ ಪ್ರಿವೆಂಟಬಲ್, ಇಟ್ ಇಸ್ ಎ ಪ್ರಿವೆಂಟಬಲ್ ಹೆಜಾರ್ಡ್. ಇದು ನಾವು ಅದನ್ನ ತಪ್ಪಿಸಬಹುದು, ಅದರಿಂದ ಉಂಟಾದ ಹಾನಿಗಳನ್ನ. ಏನ್ ಮಾಡ್ಬೋದು ನೋಡಿ, ಅದನ್ನ ತಪ್ಪಿಸ್ಬೇಕಂತಂದ್ರೆ ಆನೆಕಲ್ಲು ಆ ಬೆಳೆಗೆ ಅಥವಾ ಹಣ್ಣುಗಳಿಗೆ ಕಾಯಿಗಳಿಗೆ ಬೀಳದಂಗೆ ನೋಡ್ಕೊಳ್ಳೋದು. ಅದಕ್ಕೆ ಏನಂತಂದ್ರೆ ಅದಕ್ಕೆ ಏನಾದ್ರು ಒಂದು ಕವರ್ ಮಾಡೋದು. ಯಾವ ಕವರ್ ಅಂದ್ರೆ ಮುಖ್ಯವಾಗಿ ಬಲೆ ಅಂತ ಹೇಳ್ತಾರೆ, ನೆಟ್ ಅಂತ ಹೇಳಿ. ಆ ನೆಟ್ ನೋಡಿ, ನೆಟ್ ಯಾವ್ದಂತಂದ್ರೆ ಇವನ್ ಎಷ್ಟೇ ಚಿಕ್ಕದ ಆನೆಕಲ್ಲು ಇದ್ರೂ ಸಹ ಒಂದು ಎಷ್ಟಂದ್ರೆ 2-3 ಮಿಲಿಮೀಟರ್ದಿಂದ ಹಿಡಿದು ಬಿಟ್ಟು ಇನ್ ಮುಂದಿಂದೆಲ್ಲ ಬೇಕಷ್ಟು ಇದ್ಕೊಳ್ಳಿ, ಅಂಥದ್ದು ಸಹ ಬಂದು ಬೀಳಬಾರ್ದು ಅಂತೇಳಿ ಆ ಗಾತ್ರದ ಆ ಕಿಂಡಿಗಳಿರುವಂತಹ ನೆಟ್ ಅನ್ನ ನಾವಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಇದು ಎಲ್ಲಾ ನೆಟ್ಗಳನ್ನು ಇದು ಯಾರು ಹಾಕಲ್ಲ, ಬಟ್ ಇದೇನಂದ್ರೆ ಲೈಟ್ ಆಗಿರ್ಬೇಕು ಮತ್ತೆ ಎಫೆಕ್ಟಿವ್ ಆಗಿರ್ಬೇಕು. ಇದಕ್ಕೇನಂತಂದ್ರೆ ಒಂದು ಬೆಸ್ಟ್ ಇಂಡಿಯಾದಲ್ಲಿ ಫಸ್ಟ್ ಇದನ್ನ ತಯಾರು ಮಾಡಿದವರು, ಎಂಟಿ ಹೇಲ್ ನೆಟ್ ಮಾಡಿದವರು ಗರ್ವಾರೆ ಥ್ರೆಡ್ಸ್ ಅಂಡ್ ರೋಪ್ಸ್ ಅಂತ ಹೇಳಿ, ಗುಜರಾತಿ ಕಂಪನಿ. ಅವರು ಮೊದ್ಲಕ್ಕೆ ಇದನ್ನ ಫಸ್ಟ್ ಅದನ್ನ ಇಂಡಿಯಾದಲ್ಲಿ ಬಿಟ್ಟಿದ್. ನೀವು ಬೇರೆ ಬೇರೆ ದೇಶದಲ್ಲಿ ಇತ್ತದು. ಅದು ಎಷ್ಟು ಎಫೆಕ್ಟಿವ್ ಅಂತಂದ್ರೆ, ನೀವು ಅದನ್ನ ದ್ರಾಕ್ಷಿ ತೋಟಕ್ಕೆ ಅಥವಾ ಬಾಳೆ ತೋಟಕ್ಕೆ, ತರಕಾರಿಗಳ ತೋಟಕ್ಕೆ, ಹೂವಿನ ತೋಟಕ್ಕೆ ಅಥವಾ ಇನ್ಯಾವುದೇ ಒಂದು ಬೆಳೆಗಳ ತೋಟಕ್ಕೆ ಅದನ್ನ ಅಳವಡಿಸಿದಾಗ ಮೇಲ್ಗಡೆ ಅಂದ್ರೆ ಮೇಲಿಂದ ಮುಚ್ಚಿಬಿಡೋದು. ಮೇಲಂದ್ರೆ ನೋಡಿ ಅದಕ್ಕೆ ಗೂಟಗಳನ್ನು ಹೊಡಿಬೇಕಾಗುತ್ತೆ. ಪೋಲ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಅದನ್ನೇ ಫುಲ್ ಚಪ್ರ, ಆ ಎಕರೆ 1 ಎಕರೆ ಇದ್ರೆ 1 ಎಕರೆ, 2 ಎಕರೆ ಇದ್ರೆ 2 ಎಕರೆ, ಅಥವಾ 1 ಗಿಡ ಇದ್ರೆ 1 ಗಿಡ, ಅವನ್ನೆಲ್ಲ ಕವರ್ ಮಾಡ್ಬಿಟ್ರೆ ಅಲ್ಲಿ ಎಷ್ಟೇ ಆನೆಕಲ್ ಬಿದ್ರು ಮಾವಿನ ಗಿಡದಂತ ಇಡೀ ಗಿಡಕ್ಕೆ ಆಗಲ್ಲ. ಮಾವಿನ ಗಿಡಕ್ಕೆ ಆಗಲ್ಲ. ನೋಡಿ, ಮಾವಿನ ಗಿಡದಲ್ಲಿ ಯಾರಾದ್ರೂ ಅಪರೂಪಕ್ಕೆ ಹೈ ಡೆನ್ಸಿಟಿ ಅಂತ ಏನಾದ್ರು ಮಾಡಿದಾಗ ಅಲ್ಲಿ ಬೇಕಾದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಇಡೀ ಗಿಡಕ್ಕೆ ಮುಚ್ಚಿಗೆ ಹಾಕೋದಲ್ಲ, ಆ ಹೈಟ್ ಅಲ್ಲಿ ಹೇಗೆ ಅದನ್ನ ಅಳವಡಿಸ್ತೀರಾ ಆ ಎಂಟಿ ಹೇಲ್ ನೆಟ್ನೇ ನೋಡಿ. ಅಲ್ಲ, ನಾ ಹಿಂಗ್ ಮುಸ್ಕಾಕ್ಬಿಡದ ಅಂತ ನೋಡಿ. ತರಕಾರಿಗಳು ನೋಡಿ, ತರಕಾರಿ ಬೆಳೆಗಳಿಗೆ, ದ್ರಾಕ್ಷಿ ಬೆಳೆಗೆ, ದಾಳಿಂಬೆ ಬಾಳೆ ಬೆಳೆಗೆ ಚೆನ್ನಾಗಿ ಅಳವಡಿಸಬಹುದಾಗಿದೆ. ಮತ್ತೆ ಇದು ಖರ್ಚುನು ಜಾಸ್ತಿ ಬರಲ್ಲ ನನ್ನ ಪ್ರಕಾರ. ಈಗಿನ ಅವ್ರದ್ದು ರೇಟ್ ಪ್ರಕಾರ 1 ಎಕರೆ ಅದನ್ನ ಎಂಟಿ ಹೇಲ್ ಪ್ರೂಫ್ ನೆಟ್ ಹಾಕಕ್ಕೆ ಸುಮಾರು 20,000 ರಿಂದ 25,000 ರೂಪಾಯಿ ಆಗುತ್ತೆ. ಎಲ್ಲ ಪೋಲ್ಸು ಪ್ಲಸ್ ದಾರ ಹಗ್ಗ ಕಟ್ಟೋದು ಅವೆಲ್ಲ ಸೇರಿಸಿ 25,000 ಅನ್ಕೊಳ್ಳಿ. ಅಲ್ಲಿರೋ ಕ್ರಾಪ್ 2 ರಿಂದ 3 ಲಕ್ಷ ಕ್ರಾಪ್ ಇರ್ತದೆ ಅಲ್ಲಿ. ನೋಡಿ, 2 ರಿಂದ 3 ಲಕ್ಷ ರೂಪಾಯಿನ ಉಳಿಸ್ಕೊಳಕ್ಕೆ 25. ಆದ್ರೆ ಸರ್, ಈಗ ನೀವು ಯಾವಾಗ ಅದು ಆನೆಕಲ್ ಬರುತ್ತೆ ಗೊತ್ತಿಲ್ಲ, ನಾವು ಮೊದಲೇ ಹಾಕಿಡ್ಬೇಕು. ಆ ಪೀರಿಯಡ್ ದಲ್ಲಿ ಹಾಕ್ಲೇಬೇಕು. ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ನೋಡಿ, ದ್ರಾಕ್ಷಿಯಲ್ಲಿ ಚಿಕ್ಕಬಳ್ಳಾಪುರ ಅನ್ಕೊಳ್ಳಿ, ಚಿಕ್ಕಬಳ್ಳಾಪುರದಲ್ಲಿ ಹಣ್ಣು ಚೆನ್ನಾಗಿ ಪಕ್ವವಾಗ್ತಾ ಇದೆ. ಆ ಪೀರಿಯಡ್ ದಲ್ಲಿ ಮಾರ್ಚ್ ನಿಂದ ಜೂನ್ ಅವಧಿ ಇದೆ. ಆ ಅವಧಿಯಲ್ಲಿ ಯಾವಾಗಾದ್ರೂ ಆನೆಕಲ್ ಬೀಳೋ ಚಾನ್ಸ್ ಇದೆ. ಅವಾಗ ನಾವು ನೋಡಿ ಮುಂಜಾಗ್ರತಾ ಕ್ರಮವಾಗಿ ಒಂದೊಂಥರ ಇನ್ಸೂರೆನ್ಸ್ ಇದ್ದಂಗೆ. ಅದು ಇನ್ಸೂರೆನ್ಸ್ ಸತ್ಮೇಲೆ ಯಾರು ಇನ್ಸೂರೆನ್ಸ್ ಮಾಡಲ್ಲ. ಸರ್, ಏನ್ ಕೇಳಿದ್ರಿ, ಈಗ ಎಷ್ಟಿಲ್ಲ ಅಂದ್ರೂ ಒಂದು ಮಟ್ಟಕ್ಕೆ ನೆರಳಾಗೋದಿಲ್ವಾ? ನೋ, ಅದು ಹಾನಿ ಆಗಲ್ಲ ನನ್ನ ಪ್ರಕಾರ. ನೋಡಿ, ಅಲ್ಲಿ ನೆರಳು ಎಷ್ಟೇ ಆದ್ರೂ ನನ್ನ ಪ್ರಕಾರ ಒಂದು 10 ರಿಂದ 10% ಆಗ್ಬೋದು ಅಷ್ಟೇ. 10 ಅದು ಅಂತದ್ ಆಗಿರ್ತೀವಿ. ಅಂಡ್ ಎಂಟಿ ಹೇಲ್ ನೆಟ್ ಇದೆಲ್ಲ ಇಸ್ ನಾಟ್ ಎ ಶೇಡ್ ನೆಟ್. ಶೇಡ್ ನೆಟ್ ಅಲ್ಲ ಅದು. 10 ರಿಂದ 15% ಶೇಡ್ ಆಗ್ಬೋದು. ವೈಟ್ ಕಲರ್ ಅದು ಪ್ಯೂರ್ಲಿ ವೈಟ್ ಇರುತ್ತೆ, ಅದು ಗೊತ್ತೇ ಆಗಲ್ಲ. ಮತ್ತೆ ಆ ನೋಡಿ, ಇಂಟೆನ್ಸ್ ಸನ್ಲೈಟ್ ಅಲ್ಲಿ ಬೇಸಿಗೆಯಲ್ಲಿ ಆ 10 to 15% ಆ ನೆಟ್ ಹಾಕೋದ್ರಿಂದ ಬೆಳೆಗಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಸ್ಕಾರ್ಚಿಂಗ್, ಸನ್ ಸ್ಕಾರ್ಚಿಂಗ್ ಅವೆಲ್ಲ ಅವಾಯ್ಡ್ ಆಗುತ್ತೆ. ನೋಡಿ, ಎಸ್ಪೆಷಲಿ ದ್ರಾಕ್ಷಿಯಲ್ಲಿ, ದಾಳಿಂಬೆಯಲ್ಲಿ ಸನ್ ಸ್ಕಾರ್ಚಿಂಗ್ ಇಸ್ ಬಿಗ್ ಬ್ಯಾಡ್ ಫಿನಾಮಿನಾ. ಅದು ಅವಾಯ್ಡ್ ಆಗುತ್ತೆ. ಇದು ಏನು ಬಿಸಿಲಿಗೆ ತಡ್ಕೋತದೆ ಈ ನೆಟ್? ಒಂದು ಸೀಸನ್ ಯುವಿ ಸ್ಟೆಬಿಲೈಸ್ ನೋಡಿ. ಆಲ್ ಎಂಟಿ ಹೇಲ್ ನೆಟ್ಸ್ ಇರ್ತೇವಲ್ಲ, ಲೈಕ್ ಅಗ್ರೋ ಶೇಡ್ ನೆಟ್ ಹಾಗೆ ಯುಬಿ ಸ್ಟೆಬಿಲೈಸ್ಡ್ ಇದ್ರೆ, ಆ ಯುಬಿ ಸ್ಟೆಬಿಲೈಸ್ಡ್ ಅಂತ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಇತ್ತಂತಂದ್ರೆ ಅದು ಜಾಸ್ತಿ ದಿನ ಬಾಳುತ್ತೆ, ಪುಡಿ ಆಗೋದಿಲ್ಲ. ಅದು ಯುವಿ ಸ್ಟೆಬಿಲೈಸ್ ಇತ್ತಂತಂದ್ರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನಾವು ಮಾರ್ಚ್ ನಿಂದ ಜೂನ್ ವರೆಗೂ ಹಾಕ್ಬಿಟ್ಟು ಅದಾದ್ಮೇಲೆ ಅದನ್ನ ಚೆನ್ನಾಗಿ ಕೊಡವಿ ಸುತ್ತಿ ಇಟ್ಬಿಟ್ರೆ ನೆಕ್ಸ್ಟ್ ಸೀಸನ್ ಹಾಕೋಬಹುದು. ಹಿಂಗಾಗಿ ಒಂದು 5 ಸೀಸನ್ ಹಾಕೋಬಹುದು ನಾವು. 5-6 ಸೀಸನ್ಗೆ 5-6 ವರ್ಷ ಹಾಕೋಬಹುದು ಆ ಸೀಸನ್ ಅಲ್ಲಿ. ಬಟ್ ಅದನ್ನ ಚೆನ್ನಾಗಿ ಭದ್ರವಾಗಿ ಇಟ್ಕೊಳ್ಬೇಕು. ಅದನ್ನ ಇಟ್ಕೊಂಡ್ಬಿಟ್ರೆ ಅದನ್ನ ಪುನರ್ ಬಳಸಬಹುದಾಗಿದೆ, ಮತ್ತೆ ಬಳಕೆ ಮಾಡಬಹುದು. ಹೌದು, ಮಾಡಬಹುದು. ಈಗ ಅದೇ ಲಕ್ಷಾಂತರ ರೂಪಾಯಿ ಬೆಳೆ ಇರೋದಕ್ಕೆ ಒಂದು 25,000 ಅಂತ ದುಡ್ಡು ಮಾತ್ರ. ಹೈ ವ್ಯಾಲ್ಯೂ ನೋಡಿ, ನಾನು ಹೇಳಿದ ತಾವು ಹೇಳಿದ್ ಕರೆಕ್ಟ್. ಹೈ ವ್ಯಾಲ್ಯೂ ಕ್ರಾಪ್ ಅನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಎಂಟಿ ಹೇಲ್ ನೆಟ್ ಅಥವಾ ಹೇಲ್ ಪ್ರೂಫ್ ನೆಟ್ ಅನ್ನ ಹಾಕ್ಸೋದು ತುಂಬಾ ಅವಶ್ಯಕತೆ ಇದೆ. ಮತ್ತೆ ಇದಕ್ಕೆ ಸರ್ಕಾರದ ಸಹಾಯಧನೂ ಇದೆ. ಇಟ್ ಕಮ್ಸ್ ಅಂಡರ್ ನೋಡಿ, ಈಗ ಬರ್ಡ್ ಪ್ರೂಫ್ ನೆಟ್ ಇದೆ, ಹೌದು, ಮತ್ತೆ ಶೇಡ್ ನೆಟ್ ಇದೆ. ಹಾಗೆ ಇದು ಸಹ ಆ ಕ್ಯಾಟಗರಿಗೆ ಬರುತ್ತೆ. ಇದಕ್ಕೂ ಸಬ್ಸಿಡಿ ಇದೆ. ಓಕೆ, ಸೊ ಇದನ್ನಾಗಿದ್ರೆ ಮತ್ತಿನ್ನೇನು ಈ ನೆಟ್ ಹಾಕೋದ್ ಬಿಟ್ಟು ಬೇರೆ ಏನ್ ದಾರಿ ಇಲ್ಲ? ಬೇರೆ ಯಾವುದಿಲ್ಲ ನನ್ನ ಪ್ರಕಾರ. ನೋಡಿ, ಇನ್ನು ನೋಡಿ, ಬೇರೆ ಏನಾದ್ರು ಪ್ಲಾಸ್ಟಿಕ್ ಹಾಕೋದು, ಪಾಲಿಥಿನ್ ಹಾಕೋದ್ರಿ ಏನಾಗುತ್ತೆ ಗೊತ್ತಾ? ಮಳೆ ನೀರು ಅದ್ರ ಮೇಲೆ ಬಿದ್ಬಿಟ್ಟು ಅದೆಲ್ಲ ಭಾರದಿಂದ ಕೆಳಗೆ ಬಿದ್ಬಿಡ್ತದೆ. ಇದಾದ ನೋಡಿ, ನೆಟ್ ಇರೋದ್ರಿಂದ
ಮಳೆ ನೀರು ಕೆಳಗಡೆ ಬೀಳುತ್ತದೆ, ಆಣೆಕಲ್ ಮಾತ್ರ ಮೇಲೆ ಸಿಕ್ಕಾಕೊಳ್ತದೆ. ಮೇಲೆ ಉಳ್ಕೊಳ್ತದೆ. ಹಿಂಗಾಗಿ ನಮಗೆ ಅದು ರಕ್ಷಣೆ ಆಮೇಲೆ ನಿಧಾನವಾಗಿ ಕರಗಿ ಹನಿಯಾಗಿ ನೀವು ಬೀಳ್ತದೆ. ಅದ್ರ ಬದಲು ಏನಾದ್ರು ನೀವು ಇದು ಪ್ಲಾಸ್ಟಿಕ್ ಪಾಲಿಥಿಲಿನ್ ಆಗಿರ್ಬೋದು ಅಥವಾ ಪಾಲಿಪ್ರೊಪಿಲಿನ್ ಶೀಟ್ ಹಾಕಿದ್ರೆ ಅಲ್ಲಿ ನೀರು ಸೇರ್ಕೊಂಡ್ಬಿಟ್ಟು ಅದು ಸ್ವಲ್ಪ ಎಲ್ಲ ಕೂಡಿ ಎಲ್ಲಾ ಇದ್ರ ತಲೆ ಮೇಲೆ ಬೀಳ್ತದೆ. 1 ಟನ್ ನೀರ್ನ ಎಲ್ಲ ಕೆಳಗಡೆ ಬಿದ್ದು ತಾನು ಡ್ಯಾಮೇಜ್ ಆಗಿ ಗಿಡನು ಡ್ಯಾಮೇಜ್ ಮಾಡ್ಬಿಡ್ತದೆ. ಮಾಡ್ತದೆ. ಅದಾಗಲ್ಲ, ಅದ ಪ್ರಶ್ನೆ ಬರೋದೇ ಆಗಲ್ಲ. ಸೊ ಇದು ಏನಕ್ಕಿದೆ ಆಲಿಕಲ್ ಮೇಲೆ ಸಿಕ್ಕೊಂಡ್ಬಿಡ್ತದೆ, ಆಮೇಲೆ ನಿಧಾನ ಕರಗುತ್ತೆ, ಅದು ಕರಗಿ ನೀರಾಗತ್ತೆ. ಕರಗಿ ನೋಡಿ, ಯಾಕಂದ್ರೆ ನಮ್ಮ ಕೆಳಮಟ್ಟದಲ್ಲಿ ಭೂಮಿಯ ಮಟ್ಟದಲ್ಲಿ ಟೆಂಪರೇಚರ್ ಜಾಸ್ತಿ ಬಹಳ ಇರುತ್ತೆ, ಅವಾಗ ನಿಧಾನವಾಗಿ ಅಥವಾ ಶೀಘ್ರವಾಗಿ ಕರಗಿ ಹೋಗುತ್ತೆ, ಅದು ಕರಗಿ ಹೋಗ್ಬಿಡ್ತದೆ ಅಷ್ಟೇ. ಸರಿ, ಈಗ ಇದು ಕಾಮನ್ ಆಗಿ ನಮ್ಮಲ್ಲಿ ಕರ್ನಾಟಕದ ಮಟ್ಟಿಗೆ ಬಳಕೆಗೆ ಬಂದಿದ್ಯಾ? ನೀವು ಯಾವ ಬೆಳೆನಲ್ಲಿ ನೋಡ್ತೀರಿ? ನೋಡಿ, ಇಷ್ಟು ದಿನ ನಾನು ಈಗಾಗಲೇ ಹೇಳಿದಂಗೆ ಇದನ್ನೇ ಆನೆಕಲ್ ಮಳೆನೆ ಅದನ್ನ ನಿವಾರಿಸಬಹುದೇ ಅಥವಾ ಇಲ್ವೇ ಅನ್ನೋದೇ ಒಂದು ಪ್ರಶ್ನೆ ಆಗ್ಬಿಟ್ಟಿತ್ತು. ಈಗ ಅದನ್ನ ನಾವು ನಿವಾರಿಸಬಹುದು, ಮುಂಜಾಗ್ರತಾ ಕ್ರಮ ಕೈಗೊಳ್ಬಹುದು ಅಂತ ಬಂದಾಗ, ಮತ್ತೆ ಇಂಥದ್ದು ಹೇಲ್ ನೆಟ್ ಅಥವಾ ಹೇಲ್ ಪ್ರೂಫ್ ನೆಟ್ಗಳು ಇವೆಲ್ಲ ಬಂದಾಗ ರೈತರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಏನಂತಂದ್ರೆ ಅಲ್ಲಲ್ಲಿ ಅದನ್ನೇ ಪ್ರಗತಿಶೀಲ ರೈತರು ಅಥವಾ ಯಾರಿಗೆ ಕಾಳಜಿ ಅಂದ್ರೆ ಯಾವ್ದು ಗೊತ್ತಾ, ತಮ್ಮ ಹೈ ವ್ಯಾಲ್ಯೂ ಕ್ರಾಪ್ಸ್ ನ ರಕ್ಷಿಸುವ ಒಂದು ಕಾಳಜಿ ಅದು ಇದ್ದಾಗ ಅದನ್ನು ಬಳಸ್ತಾ ಇದ್ದಾರೆ. ಆಲ್ರೆಡಿ ಶುರುವಾಗಿದೆ, ಬಟ್ ಇನ್ನೂ ವ್ಯಾಪಕ. ಮುಖ್ಯವಾಗಿ ಯಾವ ಬೆಳೆನಲ್ಲಿ ನೀವು ನೋಡಿದಿರಿ? ನೋಡಿ, ನಾನು ಇದನ್ನೇ ದ್ರಾಕ್ಷಿ ಬೆಳೆಯಲ್ಲಿ ಹಾಕ್ತಿದ್ದಾರೆ ಅದನ್ನೇ, ಅದು ಬಂದಿದೆ. ಮತ್ತೆ ದಾಳಿಂಬೆಗೆ ಮತ್ತೆ ತರಕಾರಿ ಬೆಳೆಗಳಿಗೆ, ಹೂವಿನ ಬೆಳೆಗಳಿಗೆ ಈಗ ಸೇವಂತಿಗೆ ಇರ್ತದೆ, ಸೇವಂತಿಗೆ ತುಂಬಾ ಚೆನ್ನಾಗಿ ಬಂದಿರ್ತದೆ. ಹೂವಿನ ಬೆಳೆಗಳು ಏಪ್ರಿಲ್ ಮೇದಲ್ಲಿ ಸೇವಂತಿಗೆ ಮಾಡ್ತಾರೆ ಇರುತ್ತೆ, ಹೇಳ್ತೀನಿ ಕೇಳಿ. ಈ ಬೇರೆ ಬೇರೆ ವೆರೈಟೀಸ್ ಸೇವಂತಿಗೆ ಇದ್ದೇ ಇರ್ತವೆ ಅಲ್ಲಿ, ಅದು ಇದ್ದೇ ಇರ್ತದೆ. ಇನ್ನು ಬೇರೆ ಬೇರೆ ಹೂಗಳು ಇದ್ದೇ ಇರ್ತವೆ, ಅವಕ್ಕೆಲ್ಲ ಹಾಕ್ತಾರೆ. ತರಕಾರಿಗಳಂತೂ ಇದ್ದೇ ಇರ್ತವೆ, ಬೇಕಾದಷ್ಟು ಇರ್ತವೆ. ನಿಖರ ಬೇಸಾಯದಲ್ಲಿ ಬೆಳೀತಾ ಇರ್ತಾರೆ, ಎಲ್ಲ ಇರ್ತದೆ, ಯಾವುದೇ ಒಂದು ಬೆಳೆ ಆಗಿರ್ಬೋದು. ಒಟ್ಟಲ್ಲಿ ದುಬಾರಿ ಎಲ್ಲಿ ಹೆಚ್ಚಿನ ಇನ್ಕಮ್ ಅನ್ನು ನಿರೀಕ್ಷೆ ಮಾಡ್ತಾರೆ ಅವರು ಇದೆಲ್ಲ ಕಾಳಜಿ ತಗೋತಾ ಇದ್ದಾರೆ. ಅಲ್ಲಿ ಅದು ಮಾವಿನಿಗೆ ತೋಟದಂತ ಸಾಂಪ್ರದಾಯಿಕ ರೈತರು ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಇಲ್ಲ, ಅಲ್ಲೇನಾದ್ರು ಚಾನ್ಸ್ ಫ್ಯಾಕ್ಟರ್ ಅಷ್ಟೇ. ಆ ವರ್ಷ ಆನೆಕಲ್ ಮಳೆ ಬರ್ಲಿಲ್ಲ ಅಂತಂದ್ರೆ ಅವನು ಬದುಕೊಂಡ, ಆ ರೀತಿ ಇದೆ. ಬಟ್ ಅಲ್ಲಿ ಸಹ ನಾವು ಸ್ವಲ್ಪ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಸ್ವಲ್ಪ ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡಿ ಒಂದೊಂದು ಗಿಡಕ್ಕೆ ನಾವು ನೆಟ್ ಹಾಕ್ಬೋದಾಗಿದೆ. ನೆಟ್ ಹಾಕೋ ಸಾಧ್ಯತೆ ಇದೆ. ಬಟ್ ಅವಕ್ಕೇನಂದ್ರೆ ಲೋ ಹೈಟ್ಗೆ ನಾವು ಗಿಡಗಳನ್ನು ತರಬೇಕಾಗುತ್ತೆ. ನಾವು ಒಂದ್ಸರಿ ನಮ್ದು ಒಂದು ಪ್ರೋಗ್ರಾಮ್ದಲ್ಲಿ ನಾವು ಹೇಳಿದ್ವಿ ನೋಡಿ, ಗಿಡಗಳನ್ನು ಇಳಿಸುವುದು ಅಂತ. ಹೈಟ್ ಅನ್ನು ಇಳಿಸ್ಬಿಟ್ಟು ಕಡಿಮೆ ಹೈಟಿಗೆ ತಂದಾಗ ಆ ಹೈಟ್ಗೆ ನಾವು ಅದನ್ನ ಕವರ್ ಹೈ ಡೆನ್ಸಿಟಿ ಮಾಡಿದಾಗ ಅಲ್ಲಿ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೀಬೆಯಲ್ಲಿ ಹೈ ಡೆನ್ಸಿಟಿ ಇದೆ, ಅಲ್ಲೆಲ್ಲ ಹಾಕೊಳ್ಬೋದಾಗಿದೆ. ಸೀಬೆನು ಸೀಸನ್ ಅಲ್ಲಿ ಯಾವ ವರ್ಷ ಈಗ ನೋಡಿ, ಈಗೆಲ್ಲ ನೋಡಿ ಸೀಡ್ಲೆಸ್ ಸೀಬೆಗಳು ಬಂದಿವೆ. ತೈವಾನ್ ವೆರೈಟಿ, VNR, ಇಡೀ ವರ್ಷ ಇರ್ತವೆ. ಅದರಿಂದ ಅದನ್ನ ನಾವು ಅವಾಗ ಹಾಕೊಳ್ಳಬೇಕಾಗುತ್ತೆ. ಬಾಳೆ ನೋಡಿ ಇವತ್ತು ಏಲಕ್ಕಿ ಬಾಳೆ, ಪಚ್ಚಬಾಳೆ ಆಗಿರ್ಬೋದು, ತುಂಬಾ ಡ್ಯಾಮೇಜ್ ಆಗುತ್ತೆ ಬಾಳೆಗೆ ಆಲಿಕಲ್ದಿಂದ. ಅವಕ್ಕೆ ನಾವು ನೆಟ್ ಹಾಕೊಳ್ಬಹುದು, ಎಲ್ಲ ತೂತ ಬಿದ್ದ್ಬಿಡ್ತದೆ, ಫುಲ್ ಹಾಳಾಗುತ್ತೆ. ವೀಕ್ಷಕರು, ಈಗ ಇಷ್ಟೊತ್ತು ನಮ್ಮ ಚರ್ಚೆಯನ್ನು ನೋಡಿದ್ರಿ. ಇದು ಅಪರೂಪದ ವಿದ್ಯಮಾನ ಆದ್ರೂ ಕೂಡ ಆ ಟೈಮ್ನಲ್ಲಿ ಆಗುವ ನಷ್ಟ ಏನಿದೆ ಅದು ಊಹೆಗೆ ನಿಲ್ಕದ್ದು. ಮತ್ತೆ ಏನು ಕೇಳಿದ್ರೆ ಅದು ಒಂದು ವರ್ಷ ಬರ್ಬೋದು, ಯಾವುದು ನಾನು ಇಷ್ಟೆಲ್ಲ ಖರ್ಚು ಮಾಡಿ ನೆಟ್ ಹಾಕಿದ ಈ ವರ್ಷ ಬರಲೇ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಅದು ವ್ಯತ್ಯಾಸ ಆಗತ್ತೆ. ಮತ್ತು ಈ ವರ್ಷದ ಪರಿಸ್ಥಿತಿಯಲ್ಲಿ ಆಲಿಕಲ್ಲಾರು ಆಗಲಿ ಯಾವುದಾರು ಆಗಲಿ ಮಳೆ ಬರಲಿ ಹೇಳುವಂಥ ಪರಿಸ್ಥಿತಿ ಇದೆ. ಅಷ್ಟು ಈಗ ಅಕ್ಟೋಬರ್ ತಿಂಗಳ ನಂತರ ಒಂದೇ ಒಂದು ಮಳೆ ಆಗಿಲ್ಲ ಪರಿಸ್ಥಿತಿ ಆಗಿದೆ. ಬರುವಾಗಿನೇ ಆಲಿಕಲ್ಲನ್ನು ತಗೊಂಡು ಬಂದು ಇದ್ದಿದ್ದನ್ನು ಡ್ಯಾಮೇಜ್ ಮಾಡಿದ್ರು ಏನು ಆಶ್ಚರ್ಯ ಏನಿಲ್ಲ. ಆ ಥರ ಪರಿಸ್ಥಿತಿ ಇದೆ. ನಿಮಗೆ ಈ ನಮ್ಮ ಚರ್ಚೆ ಪ್ರಯೋಜನಕ್ಕೆ ಬಂತು ಅನ್ಕೋತೀನಿ. ಅಥವಾ ಹಿತ್ಲಮನಿ ಸರ್ ಹೊಸತು ಈ ಥರದ್ದು ಇನ್ನೂ ನಾವು ಎಲ್ಲೂ ಹೆಚ್ಚಿಗೆ ಚರ್ಚೆ ಮಾಡಲಾರದಂತಹ ಹೊಸ ವಿಷಯವನ್ನು ತೊಗೊಂಬರ್ತಾರೆ. ಅದೇ ರೀತಿ ಇವತ್ತು ಕೂಡ ಒಂದಿಷ್ಟು ಅದನ್ನ ಚರ್ಚೆ ಮಾಡೋಣ ಅಂತೇಳಿ ಹೇಳಿದರು. ಈ ಚರ್ಚೆ ನಿಮಗೂ ಕೂಡ ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಿತ್ಲಮನಿ ಸರ್ಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ನೀವು ಕೂಡ ಇದು ಮಳೆ ಬರಲಾರ್ದಂಗೆ ತಡೆಯೋದಂತೂ ನಮ್ಮ ಕೈಲಿಲ್ಲ, ನಿಮ್ಮ ಕೈಲಿಲ್ಲ, ಮೋದಿಯವ್ರ ಕೈಯಲ್ಲೂ ಇಲ್ಲ. ಆದರೆ ಕೊನೆ ಪಕ್ಷ ರಕ್ಷಣೆ ಮಾಡೋದಕ್ಕೆ ಎಲ್ಲಿ ಅಂದರೆ ಒಂದು ವ್ಯವಸ್ಥೆ ಬಂದಿದೆ, ಅದನ್ನು ಈ ಥರ ಹೀಗೂ ಉಂಟಾ ಅಂತೇಳಿ ಹೇಳಿ ಅಂಥ ದೊಡ್ಡ ಖರ್ಚಿನ ಬಾಬ್ದಲ್ಲ ಅಂತ ಅಂದ್ಕೊಂಡು 25,000 ರೂಪಾಯಿ ಒಂದು ಎಕರೆಗೆ ಅದನ್ನು 5-6 ವರ್ಷ ಬಳಕೆ ಮಾಡ್ಬೋದು ಅಂತಾದರೆ ಇವತ್ತಿನ ಈ ಬೆಳೆಯ ಮೌಲ್ಯಕ್ಕೆ ಹೋಲಿಸಿದರೆ ಅಂಥ ದೊಡ್ಡ ಇನ್ವೆಸ್ಟ್ಮೆಂಟು ಆಗಲಾರ್ದು ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು, ಈ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಜ್ಞಾನವಿಜ್ಞಾನಿ ಕಂತಲ್ಲಿ ಹಾಜರಾಗ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.